ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅಥರ್ವ ಕ್ಲಾಸಸ್. ಇತ್ತೀಚೆಗೆ ಕೆಪಿಎಸ್ಸಿ ನಡೆಸಿರ್ತಕ್ಕಂತಹ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಎಚ್.ಕೆ ಭಾಗದ ಕ್ವಶನ್ ಪೇಪರ್ ನಲ್ಲಿರ್ತಕ್ಕಂಥ ಕೆಲವು ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇ ಕ್ವಶನ್ ಯಾವುದು ಅಂತಂದ್ರೆ ಹೇಳಿದೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಹೇಳಿದ್ದಾರೆ. ಪಟ್ಟಿ 1 ಅಂತಂದ್ರೆ ರೂಪರೇಖೆಯ ಗುಣಲಕ್ಷಣಗಳಂತಿದೆ ಮತ್ತು ಇನ್ನೊಂದು ಭಾಗ ಏನಿದೆ ಅಂತಂದ್ರೆ ಸಾಗರದ ಹೆಸರು ಅಂತಿದೆ. ಹಾಗಾದ್ರೆ ಏನು ಗುಣಲಕ್ಷಣ ಅಂತಂದ್ರೆ ಆಲ್ಮೋಸ್ಟ್ ಟ್ರೆಂಚ್ ಅಂತ ಕೊಟ್ಟಿದ್ದಾರೆ. ಟ್ರೆಂಚ್ ಅಂದ್ರೆ ಸಾಗರಿಕ ಕಂದರಗಳು. ಆ ಟ್ರೆಂಚ್ ಗಳು ಯಾವ ಸಾಗರದಲ್ಲಿ ಬರ್ತವೆ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಒಂದನೇದು ಪಿಲ್ಟೋರಿಕೋ ಡೀಪ್, ಎರಡನೇದು ಸುಂಡಾ ಟ್ರೆಂಚ್, ಮೂರನೇದು ರೊಮಾನ್ಸಿ ಟ್ರೆಂಚ್, ನಾಲ್ಕನೇದು ಟೊಂಗಾ ಟ್ರೆಂಚ್ ಅಂತ ಹೇಳಿ. ಹಾಗಾದ್ರೆ ಈ ಸೈಡ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಾಗರಗಳನ್ನು ಕೊಟ್ಟಿದ್ದಾರೆ, ಸಾಗರ ಅಥವಾ ದ್ವೀಪಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಯಾವ ಭಾಗಕ್ಕೆ ಸೇರ್ಪಡೆ ಆಗತ್ತಲ್ಲ ಅದನ್ನ ಸರಿಯಾಗಿ ಹೊಂದಿಸಿ ಅಂತ ಹೇಳಿದ್ದಾರೆ. ಒಂದನೇದು ಪಿರಿಟೋರಿಕೋ ಅಂತ ಹೇಳ್ಬಿಟ್ಟು, ಪಿರಿಟೋರಿಕೋ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಅಟ್ಲಾಂಟಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಇರತಕ್ಕಂಥ ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್ ಅಂತ ಕರಿತೀವಲ್ಲ, ಆ ವೆಸ್ಟ್ ಇಂಡೀಸ್ ಐಲ್ಯಾಂಡ್ ಹತ್ರ ಏನಪ್ಪಾ ಅಂತಂದ್ರೆ ಬರುತ್ತೆ. ಹಾಗಾಗಿ ಇದು ಪಶ್ಚಿಮದ ದ್ವೀಪಗಳು. ಎರಡನೇದು ಯಾವ್ದು ಅಂತಂದ್ರೆ ಸುಂಡಾ ಟ್ರೆಂಚ್ ಅಂತಿದೆ. ಸುಂಡಾ ಟ್ರೆಂಚ್ ಎಲ್ಲಿ ಬರುತ್ತೆ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ. ಹಿಂದೂ ಮಹಾಸಾಗರ, ಆ ಹಿಂದೂ ಮಹಾಸಾಗರದ ಯಾವ ಭಾಗಕ್ಕೆ ಅಂತಂದ್ರೆ ದಕ್ಷಿಣ ಹಿಂದೂ ಮಹಾಸಾಗರ, ಅದರಲ್ಲಿ ಪೂರ್ವ ಭಾಗ ಇಂಡೋನೇಷ್ಯಾದ ಕೆಳಭಾಗದಲ್ಲಿ ಬರುತ್ತೆ. ಅದಕ್ಕೆ ಪೂರ್ವ ಹಿಂದೂ ಮಹಾಸಾಗರ ಅಂತಿದೆ. ಹಾಗಾಗಿ ಸುಂಡಾ ಟ್ರೆಂಚ್ ಯಾವ ಭಾಗ ಅಂತ ಮೆನ್ಷನ್ ಮಾಡ್ಬೇಕು ಅಂತಂದ್ರೆ ಪೂರ್ವ ಹಿಂದೂ ಮಹಾಸಾಗರ. ಎರಡನೇದು ರೊಮಾನ್ಸಿ ಟ್ರೆಂಚ್, ಸಾರಿ ಅದು ಮೂರನೇದು ಸಿ. ಈ ರೊಮಾನ್ಸಿ ಟ್ರೆಂಚ್ ಎಲ್ಲಿ ಬರುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿದು ಅಟ್ಲಾಂಟಿಕ್ ಸಾಗರದ ಮಧ್ಯ ಭಾಗದಲ್ಲಿ ಬರೋದ್ರಿಂದ ಇಲ್ಲಿ ಅಟ್ಲಾಂಟಿಕ್ ಸಾಗರ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಮಾಡ್ಬೇಕು. ನೆಕ್ಸ್ಟ್ ಟೊಂಗಾ ಟ್ರೆಂಚ್. ಟೊಂಗಾ ಟ್ರೆಂಚ್ ಎಲ್ಲಿ ಬರುತ್ತೆ ಅಂತಂದ್ರೆ ಮಧ್ಯ ದಕ್ಷಿಣ ಪೆಸಿಫಿಕ್ ಸಾಗರ ಅಂತ ಹೇಳಿ. ಟೋಟಲ್ ಇದು ಪೆಸಿಫಿಕ್ ಸಾಗರದ ದಕ್ಷಿಣ ಪೆಸಿಫಿಕ್ ಸಾಗರ ಅಂತ ಕರಿತೀವಿ. ಅದರಲ್ಲಿ ಏನಪ್ಪಾ ಅಂದ್ರೆ ಈ ದಕ್ಷಿಣ ಪೆಸಿಫಿಕ್ ಸಾಗರದ ಮಧ್ಯ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಕವರ್ ಆಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದಾಗತ್ತೆ ಈಗ ಚೆಕ್ ಮಾಡ್ಬೇಕು. ಪಿರಿಟೋರಿಕೋ ಎ 1ರೊಂದಿಗೆ ಹೊಂದಾಣಿಕೆ ಆಗುತ್ತೆ, ಹೌದಾ? ಆಮೇಲೆ 2 ಯಾವ್ದು ಅಂತಂದ್ರೆ 4, ಬಿ 4. ಆಮೇಲೆ ಸಿ ಯಾವ್ದಾಗತ್ತೆ ಅಂತಂದ್ರೆ 3, ಡಿ ಯಾವ್ದಾಗತ್ತೆ ಅಂತಂದ್ರೆ 2. ಹಾಗಾದ್ರೆ ಆನ್ಸರ್ ಯಾವ್ದು ಅಂತಂದ್ರೆ 1. ನೆಕ್ಸ್ಟ್ ಇಲ್ಲಿ ಮ್ಯಾಪ್ ಇದೆ, ಈ ಮ್ಯಾಪ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಹೌದಾ? ಈ ಭಾಗದಲ್ಲಿ ನೋಡಿದೆ, ಇದು ಪಶ್ಚಿಮದ ದ್ವೀಪಗಳು. ಈ ಭಾಗದಲ್ಲಿ ಯಾವ್ದು ಅಂತಂದ್ರೆ ಪಿರಿಟೋರಿಕೋ ಟ್ರೆಂಚ್ ಇದೆ. ಈ ಮಧ್ಯ ಭಾಗದಲ್ಲಿ ಬರುತ್ತೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಮ್ಯಾಪ್ ಅಲ್ಲಿ, ಇಲ್ಲಿದೆ ನೋಡಿ ತೋರಿಸ್ತಾ ಇದೀನಿ. ಈ ಭಾಗ ಏನಪ್ಪಾ ಅಂತಂದ್ರೆ ನಮ್ಗೆ ಮುಖ್ಯವಾಗಿ ಕಾಣ್ ಬರೋದು ಯಾವ್ದು ಅಂತಂದ್ರೆ ಈ ಭಾಗದಲ್ಲಿ ರೊಮಾನ್ಸಿ ಟ್ರೆಂಚ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಹಿಂದೂ ಮಹಾಸಾಗರದ ಪೂರ್ವ ಭಾಗದಲ್ಲಿ ಈ ಭಾಗ ಇದು ಇಂಡೋನೇಷ್ಯಾ ಮೇಲ್ಗಡೆ ಇರತಕ್ಕಂಥದ್ದು, ಅದರ ದಕ್ಷಿಣ ಭಾಗ ಜಾವಾ ಟ್ರೆಂಚ್ ಅಂತಿದೆ. ಇನ್ನು ನೆಕ್ಸ್ಟ್ ದಕ್ಷಿಣ ಪೆಸಿಫಿಕ್ ಸಾಗರದ ಮಧ್ಯ ಭಾಗ ಈ ಭಾಗದಲ್ಲಿ ಕವರ್ ಆಗುತ್ತೆ, ಯಾವ್ದಂತಂದ್ರೆ ಟೊಂಗಾ ಟ್ರೆಂಚ್ ಕವರ್ ಆಗುತ್ತೆ ಇಲ್ಲಿ. ಎಸ್, ಇದು ಮ್ಯಾಪ್ ಅಲ್ಲಿ. ನೆಕ್ಸ್ಟ್ ಕ್ವಶನ್, ಯಾವ ದೇಶವು ಅಮೆಜಾನ್ ನದಿ ವ್ಯವಸ್ಥೆಯ ಭಾಗವಾಗುವುದಿಲ್ಲ ಅಂತ ಕ್ವಶನ್ ಕೇಳಿದ್ದೇನೆ. ಫಸ್ಟ್ ನದಿ ವ್ಯವಸ್ಥೆ ಏನು, ನದಿ ವ್ಯವಸ್ಥೆ ಅಂತಂದ್ರೆ ಮುಖ್ಯವಾಗಿ ಸೊ ನೆನ್ಪಿಟ್ಕೊಳ್ಳಿ ಏನು ಅಂತಂದ್ರೆ ಯಾವುದೇ ಒಂದು ಮುಖ್ಯ ನದಿ, ಆ ಮುಖ್ಯ ನದಿಯೊಂದಿಗೆ ಅದರ ಉಪನದಿಗಳು ಯಾವ ಭಾಗದಿಂದ ಬಂದು ಸೇರ್ಪಡೆ ಆಗ್ತವೆ. ಮುಖ್ಯ ನದಿ ಮತ್ತು ಅದರ ಉಪನದಿಗಳು. ಈಗ ಅಮೆಜಾನ್ ಅನ್ನೋದೊಂದು ಮುಖ್ಯ ನದಿ, ಅದಕ್ಕೆ ಸಾಕಷ್ಟು ಉಪನದಿಗಳು ಬಂದು ಸೇರ್ಪಡೆ ಆಗ್ತವೆ. ಅದರ ಉಪನದಿಗಳು ಯಾವ ಭಾಗದಿಂದ ಬಂದು ಸೇರ್ಪಡೆ ಆಗ್ತಾವೋ ಆ ಸೇರ್ಪಡೆ ಆಗ್ತಕ್ಕಂತ ಅಷ್ಟು ಭಾಗದ ಭೂ ಪ್ರದೇಶವನ್ನು ನಾವೇನಂತ ಕರಿಬೇಕಂತಂದ್ರೆ ಜಲಾನಯನ ಪ್ರದೇಶ ಅಂತ ಕರಿತೀವಿ. ಹಾಗಾಗಿ ಅಮೆಜಾನ್ ಜಲಾನಯನ ಪ್ರದೇಶದ ಭಾಗವಾಗದೆ ಇರತಕ್ಕಂತ ದೇಶ ಯಾವುದು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಮುಖ್ಯವಾಗಿ ಹರಿಯೋದು ಯಾವ ದೇಶ? ಬ್ರೆಜಿಲ್. ಎರಡನೇದು ಯಾವ ದೇಶ ಅಂತಂದ್ರೆ ಬೋಲಿವಿಯಾ ದೇಶದಿಂದ ಉಪನದಿಗಳು ಬರ್ತವೆ, ಪೇರು ದೇಶದಿಂದ ಬರ್ತವೆ. ಆದ್ರೆ ಅರ್ಜೆಂಟೀನಾ ದೇಶದಿಂದ ಒಂದು ನದಿಗಳು ಬರದೇ ಇರೋದ್ರಿಂದ ಆನ್ಸರ್ ಯಾವ್ದಾಗುತ್ತಂದ್ರೆ ಅರ್ಜೆಂಟೀನಾ. ಎಸ್, ಇಲ್ಲಿ ಮ್ಯಾಪ್ ಇದೆ, ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸಿದೆ. ಇದು ಮುಖ್ಯವಾಗಿ ಈ ನದಿ ಹರ್ಕೊಂಡು ಹೋಗ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಅಮೆಜಾನ್ ನದಿ ಹೋಗಿ ನಾರ್ತ್ ಅಟ್ಲಾಂಟಿಕ್ ಓಷನ್ ಅನ್ನು ಸೇರುತ್ತೆ. ಇದು ಟೋಟಲ್ ಇದು ನಾರ್ತ್ ಅಟ್ಲಾಂಟಿಕ್ ಓಷನ್. ಇದು ಇದಕ್ಕೆ ಸಾಕಷ್ಟು ಉಪನದಿಗಳು ಇಲ್ಲಿ ಕೊಲಂಬಿಯಾ ಇದೆ, ಕೊಲಂಬಿಯಾದಿಂದ ಬರ್ತವೆ, ಈಕ್ವೆಡರ್ ದೇಶದಿಂದ ಬರ್ತವೆ. ಆಮೇಲೆ ನೆಕ್ಸ್ಟ್ ಇದು ಯಾವ್ದು ಅಂತಂದ್ರೆ ಪೇರು ದೇಶದಿಂದ ಹೋಗ್ತವೆ, ಬೋಲಿವಿಯಾ ದೇಶದಿಂದ ಹೋಗ್ತವೆ. ಇಲ್ಲಿ ಮೇಲ್ಗಡೆ ವೆನೆಜುವೆಲಾ ದೇಶ, ವೆನೆಜುವೆಲಾ ದೇಶದಿಂದ ಬರ್ತವೆ, ಗಯಾನಾ ದೇಶದಿಂದ ಬರ್ತವೆ, ಸುರಿನಾಮು, ಹೌದಾ? ಆಮೇಲೆ ಇದೆ ಮುಖ್ಯ ಬ್ರೆಜಿಲ್ ದೇಶ. ಈ ಭಾಗದಲ್ಲಿ ಸಾಕಷ್ಟು ನದಿಗಳು ಹೋಗ್ತವೆ. ಆದ್ರೆ ಅರ್ಜೆಂಟೀನಾದಿಂದ ಬರಲ್ಲ, ಯಾಕಂದ್ರೆ ಅರ್ಜೆಂಟೀನಾ ತುಂಬಾ ದಕ್ಷಿಣ ಭಾಗದಲ್ಲಿದೆ. ಇಲ್ಲಿಂದ ಯಾವ್ದೇ ನದಿಗಳು ಹೋಗಿ ಯಾವ್ದ್ರಲ್ಲಿ ಸೇರಲ್ಲ ಅಂತಂದ್ರೆ ಈ ಅಮೆಜಾನ್ ನದಿಯನ್ನು ಸೇರಲ್ಲ. ಹಾಗಾಗಿ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಅರ್ಜೆಂಟೀನಾ. ಯಾವ್ದು ಭಾಗವಾಗಿರುವುದಿಲ್ಲ ಅಂತಂದ್ರೆ ಅರ್ಜೆಂಟೀನಾ ಭಾಗವಾಗಿರುವುದಿಲ್ಲ. ಗುಡ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ಜ್ವಾಲಾಮುಖಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೆ. ಏನಂತಂದ್ರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸರಣಿಯ ವಿವರಣೆ ಆಗಿದೆ ಅಂತ ಹೇಳಿ ಇಂಟ್ರಿಸಿವ್ ಟೋಪೋಗ್ರಾಫಿ ಅಂತ ಕರೆಯುವುದನ್ನು. ಯಾವುದು? ಇಂಟ್ರಿಸಿವ್ ಟೋಪೋಗ್ರಾಫಿ. ಏನ್ ಸರ್ ಇಂಟ್ರಿಸಿವ್ ಟೋಪೋಗ್ರಾಫಿ ಅಂತಂದ್ರೆ ಒಂದು ಭೂಮಿ ಇರುತ್ತೆ, ಭೂಕವಚದ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಲಾವಾರಸದ ಸ್ಪ್ರೆಡ್ ಆಗಿರುತ್ತೆ, ಹೌದಾ? ಹಾಗಾದ್ರೆ ಭೂಕವಚದ ಇದೇನಂತಂದ್ರೆ ಟೋಟಲ್ ಇದು ಒಂದು ಅರ್ತ್. ಇದು ಭೂಕವಚದ ಒಳಭಾಗದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಭಾಗವನ್ನ ನಾವು ಇಂಟ್ರಿಸಿವ್ ಟೋಪೋಗ್ರಾಫಿ, ಅದೇ ಹೊರಭಾಗದಲ್ಲಿ ಬಂದ್ ಸಂಗ್ರಹಣೆ ಆಗಿದ್ರೆ ಲಾವಾರಸ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಟೋಪೋಗ್ರಾಫಿ ಅಂತ ಕರಿತೀವಿ. ಆಲ್ಮೋಸ್ಟ್ ನೀವು ಒಳಗಡೆ ಇದ್ದ ಏನಂತ ಮೆನ್ಷನ್ ಮಾಡ್ತೀರಾ ಅಂತಂದ್ರೆ ಮಾಗ್ಮಾ ಅಂತ ಕರಿತೀರ. ಅದಕ್ಕೆ ಏನ್ ಕರೆಯೋದು?
ಮಾಗ್ಮಾ ಅಂತ ಕರೆಯೋದು, ಮಾಗ್ಮಾ ಅಂತೇಳಿ. ಅದೇ ಹೊರಭಾಗದಲ್ಲಿ ಬಂದ್ರೆ ಏನಂತ ಮೆನ್ಷನ್ ಮಾಡ್ತೀರಾ ಅಂತಂದ್ರೆ ಲಾವಾ ಅಂತ ಮೆನ್ಷನ್ ಮಾಡ್ತೀರಾ. ಹೌದಾ? ಹಾಗಾಗಿ ಇವೆಲ್ಲ ಆಲ್ಮೋಸ್ಟ್ ಮಾಗ್ಮಾದಿಂದ ನಿರ್ಮಿತವಾಗಿರ್ತಕ್ಕಂಥ ಭೂಸ್ವರೂಪಗಳು. ಒಳಭಾಗದಲ್ಲಿ ಆಲ್ಮೋಸ್ಟ್ ಭೂಕೋಶದ ಒಳಭಾಗದಲ್ಲಿ ಲ್ಯಾಕೋಲಿತ್ ಕಂಡು ಬರುತ್ತೆ, ಸಿಲ್ ಕಂಡು ಬರುತ್ತೆ, ನೆಕ್ಸ್ಟ್ ಸ್ಟಾಕ್ಸ್ ಗಳು ಕಂಡು ಬರ್ತವೆ. ಅದ್ರ ಜೊತೆಗೆ ಲೋಪಲ್ ಇತ್ತು, ಕ್ಯಾಕೋಲಿತ್ ಎಲ್ಲಾನು ಕಂಡು ಬರ್ತವೆ. ಹಾಗಾಗಿ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಮೇಲಿನ ಎಲ್ಲವು. ಅದನ್ನ ಮ್ಯಾಪ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೇನೆ ನಾನು. ಈ ರೀತಿ ಸಮಾಂತರವಾಗಿ ಈ ರೀತಿ ಸಂಗ್ರಹಣೆ ಆಗಿರ್ತಕ್ಕಂಥದ್ದನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಸಿಲ್ಲು. ವರ್ಟಿಕಲ್ ಆಗಿ ಸಂಗ್ರಹಣೆ ಆಗಿತ್ತು ಅಂದ್ರೆ ಅದಕ್ಕೆ ಡೈಕ್ ಅಂತ ಕರಿಬೇಕು. ಅದೇನಾದ್ರೆ ತುಂಬಾ ಅತಿ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಭಾಗವನ್ನ ಬಾತೋಲಿತ್ತು. ಅದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಭಾಗವನ್ನ ಸ್ಟಾಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲ್ಯಾಕೋಲ್ ಇತ್ತು, ಲೋಪಲ್ ಇತ್ತು. ಇವೆಲ್ಲ ಭೂಕವಚದ ಒಳಭಾಗದಲ್ಲಿ ಇರತಕ್ಕಂತಹ ಭೂಸ್ವರೂಪಗಳು ಅಂತ ಕರೆಯೋದು. ಯಾವ್ದ್ರದ್ದು ಭೂಸ್ವರೂಪಗಳು ಅಂತಂದ್ರೆ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಭೂಸ್ವರೂಪಗಳು. ಎಸ್. ನೆಕ್ಸ್ಟ್ ಕ್ವಶನ್. ಆಫ್ರಿಕಾಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಯಾವ ಹೇಳಿಕೆಗಳು? ಫಸ್ಟ್ ಹೇಳಿಕೆಗಳನ್ನ ನೋಡಿ. ಮುಖ್ಯ ಅಬಿಸಿನಿಯನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಬಿಸಿನಿಯನ್ ಎತ್ತರದ ಭೂಮಿ ಆಫ್ರಿಕಾದ ಬಸಾಲ್ಟ್ ನ ಗಟ್ಟಿ ಪದರಗಳಲ್ಲಿ ರೂಪುಗೊಂಡಿದೆ ಅಂತೇಳಿ. ಹೌದಾ? ಅಬಿಸಿನಿಯನ್ ಅಂತಂದ್ರೆ ಇದು ಆಲ್ಮೋಸ್ಟ್ ಇಥಿಯೋಪಿಯಾ ದೇಶದಲ್ಲಿ ಬರುತ್ತೆ. ಅದಕ್ಕೆ ಅಬಿಸಿನಿಯನ್ ಅಂತಾನು ಮೆನ್ಷನ್ ಮಾಡಬಹುದು. ಇಥಿಯೋಪಿಯನ್ ಹೈಲ್ಯಾಂಡ್, ಇಥಿಯೋಪಿಯನ್ ಉನ್ನತ ಪ್ರದೇಶ ಅಂತಾನು ಕೂಡ ಮೆನ್ಷನ್ ಮಾಡಬಹುದು. ಇದು ಯಾವ್ದರಿಂದ ನಿರ್ಮಾಣವಾಗಿದೆ ಅಂತ ಹೇಳಿದಾನೆ ಅಂತಂದ್ರೆ ಬಸಾಲ್ಟ್ ನ ಗಟ್ಟಿ ಪದರಗಳಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಾರೆ. ಬಸಾಲ್ಟ್ ನ ಗಟ್ಟಿ ಪದರಗಳು ಅಂತಂದ್ರೆ ಬಸಾಲ್ಟ್ ಲಾವಾರಸದಿಂದ ನಿರ್ಮಾಣವಾಗಿರ್ತಕ್ಕಂಥ ಭಾಗ ಅಂತೇಳಿ. ಹೌದಾ? ಭೂಕವಚದ ಒಳಭಾಗದಿಂದ ಬಂದಿರತಕ್ಕಂತ ಯಾವ್ದು ಅಂತಂದ್ರೆ ಲಾವರಸ ಇದೆಯಲ್ಲ. ಸೊ ಅದರಲ್ಲಿ ನಾವು ಟೂ ಟೈಪ್ಸ್, ಒಂದು ಅಸಿಡಿಕ್ ಅಂತ ಕರಿತೀವಿ, ಒಂದು ಅಸಿಡಿಕ್, ಇನ್ನೊಂದು ಯಾವ್ದಂತಂದ್ರೆ ಬೇಸಿಕ್ ಅಥವಾ ಅದನ್ನ ನಾವು ಬಸಾಲ್ಟಿಕ್ ಅಂತಾನು ಕೂಡ ಏನ್ ಮಾಡ್ಬೋದು ಅಂದ್ರೆ ಮೆನ್ಷನ್ ಮಾಡ್ಬೋದು. ಹೌದಾ? ಟೂ ಟೈಪ್ಸ್ ಲಾವರಸ. ಹೌದಾ? ಲಾವರಸದಲ್ಲಿ ಎರಡು ಇದೆ, ಒಂದು ಆಮ್ಲ ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ಪ್ರತ್ಯಾಮ್ಲ ಅಥವಾ ಬಸಾಲ್ಟಿಕ್ ಅಂತಾನು ಕರಿತೀವಿ. ಹಾಗಾಗಿ ಅದು ಅಬಿಸಿನಿಯನ್ ಎತ್ತರದ ಪ್ರದೇಶ ಯಾವ್ದರಿಂದ ನಿರ್ಮಾಣ ಆಗಿದ್ದು ಅಂತಂದ್ರೆ ಬಸಾಲ್ಟಿಕ್ ಇಂದ ನಿರ್ಮಾಣ ಆಗಿದ್ದು ಹೊರತು ಯಾವ್ದರಿಂದ ನಿರ್ಮಾಣ ಆಗಿದ್ದಲ್ಲ ಅಂತಂದ್ರೆ ಅಸಿಡಿಕ್ ಲಾವಾರಸದಿಂದ ನಿರ್ಮಾಣವಾಗಿದ್ದು ಅಲ್ಲ. ಹಾಗಾದ್ರೆ ಇದು ಒಂದೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ಸರಿ ಆಗತ್ತೆ. ಅವನು ತಪ್ಪಾಗಿರೋದನ್ನ ಹೇಳಂತ ಹೇಳಿದಾನೆ. ಇದೇನಾಗತ್ತೆ ಅಂದ್ರೆ ಸರಿ ಆಗತ್ತೆ. ನೆಕ್ಸ್ಟ್, ಜಾಂಬಿಯಾದಲ್ಲಿರುವ ವಿಕ್ಟೋರಿಯಾ ಜಲಪಾತದಲ್ಲಿ ಪ್ರಮುಖ ಜಲ ವಿದ್ಯುತ್ ಯೋಜನೆ ಇದೆ. ಆಲ್ಮೋಸ್ಟ್ ಜಲ ವಿದ್ಯುತ್ ಯೋಜನೆಗಳನ್ನ ಈ ಜಲಪಾತಗಳಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಮಾಡ್ಕೊಂಡು ಹೋಗ್ತಾರೆ, ಡ್ಯಾಮ್ಗಳಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇದೇನಪ್ಪಾ ಅಂತಂದ್ರೆ ವಿಕ್ಟೋರಿಯಾ ಜಲಪಾತ ಅಂತ ಏನಿದೆಯಲ್ಲ, ವಿಕ್ಟೋರಿಯಾ ಜಲಪಾತ ಜಾಂಬೇಜಿ ಮತ್ತು ಜಿಂಬಾಬ್ವೆ ಅಂತಕ್ಕಂತ ಎರಡು ದೇಶಗಳ ಗಡಿಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಈ ಜಲಪಾತ ಬರುತ್ತೆ. ವಿಕ್ಟೋರಿಯಾ ಜಲಪಾತ ಯಾವ ನದಿಯಿಂದ ಅಂತಂದ್ರೆ ಜಾಂಬೇಜಿ ನದಿಯಿಂದ. ದೇಶ ಯಾವ್ದಂತಂದ್ರೆ ಜಾಂಬಿಯಾದಲ್ಲಿರುವ ಅಂತ ಕೊಟ್ಟಿದ್ದಾರೆ. ಅದು ಜಾಂಬಿಯಾದಲ್ಲಿ ಬರುತ್ತೆ, ಜಿಂಬಾಬ್ವೆದಲ್ಲಿನೂ ಬರುತ್ತೆ. ಸೊ ಹಾಗಾಗಿ ಇದೇನಪ್ಪಾ ಅಂತಂದ್ರೆ ಎರಡನೇದು ಕೂಡ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿರುವ ರಸ್ ದಸನ್ ಎತ್ತರದ ಶಿಖರ ಅಂತ ಕೊಟ್ಟಿದ್ದಾರೆ. ರಸ್ ದಸನ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಬರಲ್ಲ. ಫಸ್ಟ್ ಇದು ಯಾವ ದೇಶದಲ್ಲಿ ಬರುತ್ತೆ ಅಂತಂದ್ರೆ ಇಥಿಯೋಪಿಯಾ ದೇಶದಲ್ಲಿ ಬರುತ್ತೆ. ಯಾವ ದೇಶ ಅಂತಂದ್ರೆ ಇಥಿಯೋಪಿಯಾ. ಹಾಗಾಗಿ ಇದೇನಾಗತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಅವನು ರಾಂಗ್ ಆಗಿರೋದು ಆನ್ಸರ್ ಮಾಡ್ತಾ ಇದ್ದಾನೆ. ಹಾಗಾಗಿ ಆಪ್ಷನ್ ಯಾವ್ದು ಅಂತಂದ್ರೆ 4. ಇಲ್ಲಿ ಮ್ಯಾಪ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಈ ಭಾಗ ಏನಿದೆಯಲ್ಲ ಟೋಟಲ್, ಇವಾಗ ಮಧ್ಯ ಭಾಗ ಇದೆಯಲ್ಲ, ಸೊ ಈ ಮಧ್ಯ ಭಾಗ ಇದು ಇಥಿಯೋಪಿಯಾ ದೇಶ ಇದು. ಸೊ ಈ ಭಾಗ ಇಲ್ಲಿ ಟೋಟಲ್ ಇದು ಇಥಿಯೋಪಿಯಾ ದೇಶ ಇದು ಅಷ್ಟು. ಈ ಇಥಿಯೋಪಿಯಾ ದೇಶದ ಇದು ಭಾಗ ಏನಿದೆಯಲ್ಲ, ಇದು ಮುಖ್ಯವಾಗಿ ಈ ಲಾವಾರಸದಿಂದ ನಿರ್ಮಾಣ ಆಗಿರ್ತಕ್ಕಂಥ ಪ್ರಸ್ಥಭೂಮಿ ಅಥವಾ ಉನ್ನತ ಪ್ರದೇಶ. ಇದನ್ನ ನಾವು ಇಥಿಯೋಪಿಯನ್ ಹೈಲ್ಯಾಂಡ್ ಅಥವಾ ಅಬಿಸಿನಿಯನ್ ಹೈಲ್ಯಾಂಡ್ ಅಂತಾನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಮೆನ್ಷನ್ ಮಾಡ್ತೀವಿ. ಸೊ ಇನ್ ಎರಡನೇದು ಏನಂತಂದ್ರೆ ಈ ಭಾಗದಲ್ಲಿ ಇಲ್ಲಿ ಏನಿದೆ ಅಂತಂದ್ರೆ ಜಿಂಬಾಬ್ವೆ ಅಂತ ದೇಶ ಇದೆ, ಈ ಭಾಗದಲ್ಲಿ ಜಾಂಬಿಯಾ ಅಂತ ದೇಶ ಇದೆ. ಈ ಜಾಂಬಿಯಾ ಮತ್ತು ಜಿಂಬಾಬ್ವೆ ಭಾಗದಲ್ಲಿ ಹರಿತಕ್ಕಂಥ ನದಿ ಯಾವ್ದಂತಂದ್ರೆ ಮುಖ್ಯವಾಗಿ ಈ ಭಾಗದಲ್ಲಿ ಹರಿತಕ್ಕಂಥ ನದಿ ಯಾವ್ದಂತಂದ್ರೆ ಜಾಂಬೇಜಿ ಅಂತಕ್ಕಂಥ ನದಿ ಹರ್ಕೊಂಡು ಹೋಗುತ್ತೆ. ಈ ಜಾಂಬೇಜಿ ನದಿ ಹರಿದು ಎಲ್ಲಿ ಸೇರತ್ತೆ ಅಂತಂದ್ರೆ ಈ ಹಿಂದೂ ಮಹಾಸಾಗರನ್ನ ಸೇರತ್ತೆ. ಇದು ಟೋಟಲ್ ಏನಂತಂದ್ರೆ ಇದು ಹಿಂದೂ ಮಹಾಸಾಗರ. ಹೌದಾ? ಈ ಹಿಂದೂ ಮಹಾಸಾಗರವನ್ನು ಸೇರ್ತಕ್ಕಂಥ ನದಿ ಯಾವ್ದಂತಂದ್ರೆ ಜಾಂಬೇಜಿ. ಈ ಜಾಂಬಿಯಾ ಮತ್ತು ಜಿಂಬಾಬ್ವೆ ಎರಡು ಗಡಿ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾವ್ದಂತಂದ್ರೆ ವಿಕ್ಟೋರಿಯಾ ಜಲಪಾತ. ಈ ಭಾಗದಲ್ಲಿ ಜಲವಿದ್ಯುತ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರು ಯಾವ್ದಂತಂದ್ರೆ ಅಬಿಸಿನಿಯನ್ ಅನ್ನೋ ಪ್ಲಾಟ್ಯೂ ಇದೆಯಲ್ಲ ಆ ಭಾಗ ಅಂತೇಳಿ. ಆ ಭಾಗದಲ್ಲಿ ಯಾವ್ದು ಸೌತ್ ಆಫ್ರಿಕಾದಲ್ಲಿ ಏನಿದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಈ ರಸ್ ದಸನ್ ಅಂತಕ್ಕಂಥ ಒಂದು ಶಿಖರ ಇದೆ ಅಂತ ಹೇಳಿದ್ದಾರೆ. ಆ ರಸ್ ದಸನ್ ಶಿಖರ ಎಲ್ಲಿ ಬರುತ್ತೆ ಅಂತಂದ್ರೆ ಇಥಿಯೋಪಿಯಾ ದೇಶದಲ್ಲಿ ಬರುತ್ತೆ. ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೌತ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಅದು ರಾಂಗ್ ಆಗುತ್ತೆ. ಹಾಗಾಗಿ ಆನ್ಸರ್ ಯಾವ್ದಂತಂದ್ರೆ ಸಿ. ಗುಡ್. ನೆಕ್ಸ್ಟ್, ಇಲ್ಲಿ ಒಂದ್ ಸೈಡ್ ನದಿಗಳು ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಾಗರ ಅಥವಾ ಸಮುದ್ರ ಕೊಟ್ಟಿದ್ದಾರೆ. ಯಾವ ನದಿಗಳು ಹೋಗಿ ಯಾವ ಭಾಗ ಸೇರ್ತಾವೆ ಅಂತ ಕೊಟ್ಟಿದ್ದಾರೆ. ಎಸ್, ಒಂದು ಮುಖ್ಯವಾಗಿ ಒಂದೇದ್ ನೋಡಿ. ಒಂದೇದ್ ಏನಂತಂದ್ರೆ ಓಲ್ಗಾ ನದಿ ಅಂತ ಕೊಟ್ಟಿದ್ದಾರೆ. ಓಲ್ಗಾ ನದಿ ಎಲ್ಲಿ ಸೇರತ್ತೆ ಹೋಗಿ ಓಲ್ಗಾ ನದಿ ಅಂತಂದ್ರೆ ಮುಖ್ಯವಾಗಿ ಕ್ಯಾಸ್ಪಿಯನ್ ಸಿ ಅನ್ನ ಸೇರತ್ತೆ. ಓಬ್ ನದಿ ಹೋಗಿ ಎಲ್ಲಿ ಸೇರತ್ತೆ ಅಂತಂದ್ರೆ ಅಜೌ ಸಿ ಅನ್ನ ಸೇರತ್ತೆ. ಡಾನ್ ನದಿ ಹೋಗಿ ಎಲ್ಲಿ ಸೇರತ್ತೆ ಅಂತಂದ್ರೆ ಓಬ್ ನದಿ ಎಲ್ಲಿ ಸೇರತ್ತೆ ಅಂತಂದ್ರೆ ಆರ್ಕ್ಟಿಕ್ ಸೇರತ್ತೆ. ಡಾನ್ ನದಿ ಎಲ್ಲಿ ಸೇರತ್ತೆ ಅಂತಂದ್ರೆ ಹೋಗಿ ಈ ಅಜೋಸಿಯನ್ನ ಸೇರತ್ತೆ. ಹೌದಾ? ಯಾವುದು ಅಜೋಸಿ.
ಸೊ ಮುಖ್ಯವಾಗಿ ಅಜೋಸಿಯನ್ನ ಸೇರುತ್ತೆ. ಲಾಸ್ಟ್ ಅಮೂರ್ ಅಂತ ಇದೆಯಲ್ಲ, ಈ ಅಮೂರ್ ನದಿ ಯಾವ್ದನ್ನ ಸೇರತ್ತೆ ಅಂತಂದ್ರೆ ಹೋಗಿ ಜಪಾನ್ ಸಿಯನ್ನ ಸೇರುತ್ತೆ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಆಲ್ಮೋಸ್ಟ್ ಇದೇನಪ್ಪಾ ಅಂತಂದ್ರೆ ಈ ಭಾಗ ಇದೆಯಲ್ಲ, ಇದು ಕ್ಯಾಸ್ಪಿಯನ್ ಸಿ. ಇದು ಈ ಕ್ಯಾಸ್ಪಿಯನ್ ಸಿಗೆ ಆ ಓಲ್ಗಾ ನದಿ ಬರುತ್ತೆ, ಇಲ್ಲಿ ಮೇಲ್ಭಾಗದಿಂದ ಬರುತ್ತೆ ಇದು ಓಲ್ಗಾ ನದಿ. ಆಕ್ಚುಲಿ ಓಲ್ಗಾ ನದಿ ಯುರೋಪಿನ ಅತಿ ಉದ್ದವಾದ ನದಿ, ಬಂದು ಈ ಭಾಗದಲ್ಲಿ ಸೇರುತ್ತೆ. ಯಾವ ನದಿ ಇದು? ಇದು ಓಲ್ಗಾ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತಂದ್ರೆ ಡಾನ್ ನದಿ ಅಂತ ಹೇಳ್ಬಿಟ್ಟು. ಡಾನ್ ನದಿ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಭಾಗದಿಂದ ಬಂದು ಎಲ್ಲಿ ಸೇರುತ್ತೆ ಅಂತಂದ್ರೆ ಇದು ಟೋಟಲ್ ಇದೇನಿದೆಯಲ್ಲ, ಇದು ಅಜೋಸಿ, ಇದು ಭಾಗ ಅಜೋಸಿ ಭಾಗ. ಹೌದಾ? ಈ ನದಿ ಯಾವ್ದಂತಂದ್ರೆ ಡಾನ್ ಅಂತಕ್ಕಂಥ ನದಿ. ನೆಕ್ಸ್ಟ್ ಇನ್ನೊಂದು ನದಿ ಯಾವ್ದಂತಂದ್ರೆ ಓಬ್ ಅಂತ ಕೊಟ್ಟಿದ್ದಾರೆ. ಓಬ್ ನದಿ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ, ಮುಖ್ಯವಾಗಿ ಇಲ್ಲಿ ಓಬ್ ನದಿ ಹರಿಯುತ್ತೆ. ಈ ಓಬ್ ನದಿ ಹರ್ಕೊಂಡು ಹೋಗಿ ಎಲ್ಲಿ ಸೇರತ್ತೆ ಅಂತಂದ್ರೆ ಈ ಆರ್ಕ್ಟಿಕ್ ಓಷನ್ ಅನ್ನ ಸೇರುತ್ತೆ. ಈ ಮೇಲ್ಗಡೆ ಇರತಕ್ಕಂಥದ್ದು ಕಂಪ್ಲೀಟ್ ಏನಂತಂದ್ರೆ ಇದು ಆರ್ಕ್ಟಿಕ್ ಸಾಗರ. ನೆಕ್ಸ್ಟ್ ಇನ್ನೊಂದು ಭಾಗ ಇದೆ, ಇಲ್ಲಿ ಯಾವ ನದಿ ಬರುತ್ತೆ ಅಂತಂದ್ರೆ ಅಮೂರ್ ನದಿ ಅಂತೇಳಿ. ಈ ಅಮೂರ್ ನದಿ ಇದೆಯಲ್ಲ, ಈ ಅಮೂರ್ ನದಿ ಈ ಕೆಳಗಡೆ ಇರತಕ್ಕಂತಹ ಯಾವ್ದಂತಂದ್ರೆ ಚೀನಾ ಮತ್ತು ಮೇಲ್ಗಡೆ ಇರತಕ್ಕಂತಹ ರಷ್ಯಾದ ಗಡಿ ರೇಖೆಯಲ್ಲಿ ಹರಿತಕ್ಕಂಥ ನದಿ ಯಾವ್ದಂತಂದ್ರೆ ಅಮೂರ್. ಇದು ಯಾವ್ದಂತಂದ್ರೆ ಇದು ಜಪಾನ್ ಸಿಯನ್ನ ಬಂದ್ ಸೇರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಅನ್ನ ಚೆಕ್ ಮಾಡೋದಾದ್ರೆ ಓಲ್ಗಾ ನದಿ ಎಲ್ಲಿ ಸೇರುತ್ತೆ? ಕ್ಯಾಸ್ಪಿಯನ್ ವಾಯ್. ಓಬ್ ನದಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಆರ್ಕ್ಟಿಕ್ ಸಾಗರ ಎಕ್ಸ್. ಡಾನ್ ನದಿ ಎಲ್ಲಿ ಸೇರುತ್ತೆ? ಅಜೋಸಿ ಯಾವ್ದು ಡಬ್ಲ್ಯೂ, ಇಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಅಮೂರ್ ಸಿ ಎಲ್ಲಿ ಅಮೂರ್ ನದಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಹೋಗಿ ಜಪಾನ್ ಸಿ ಸೇರುತ್ತೆ. ಆಪ್ಷನ್ ನಂಬರ್ ಯಾವ್ದಾಗುತ್ತೆ ಅಂತಂದ್ರೆ ಬಿ, ಎರಡನೇದು ಕರೆಕ್ಟ್ ಆಗುತ್ತೆ. ಎಸ್. ನೆಕ್ಸ್ಟ್ ಇನ್ನೊಂದಿದೆ, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಯಾವ್ದು ರಾಂಗ್ ಇದೆ ಅದನ್ನ ಹೇಳ್ಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ಮುಖ್ಯವಾಗಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೆರ್ಟಾವೋ ಅಂತಕ್ಕಂಥ ಪ್ರದೇಶ ಶುಷ್ಕ ಒಳನಾಡು ಅಥವಾ ಅರೆ ಶುಷ್ಕ ಪ್ರದೇಶ ಎಂದು ಕರೆಯುತ್ತಾರೆ. ಎಲ್ಲಿ ಬರುತ್ತಿದ್ದು ಅಂತಂದ್ರೆ ಇದು ಫಸ್ಟ್ ಗೊತ್ತಿರಲಿ, ಈ ಸೆರ್ಟಾವೋ ಅಂತಕ್ಕಂಥ ಪ್ರದೇಶ ಏನಿದೆಲ್ಲ ಈ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಬ್ರೆಜಿಲ್ ದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಯಾವ ದೇಶ ಅಂತಂದ್ರೆ ಬ್ರೆಜಿಲ್ ದೇಶದಲ್ಲಿ ಬರುತ್ತೆ. ಹೌದಾ? ಹಾಗಾಗಿ ಇದು ಅರೆ ಶುಷ್ಕ ಅಂತಾನೂ ಕೂಡ ಕರಿತೀವಿ. ಯಾಕೆ ಅರೆ ಶುಷ್ಕ ಅಂತ ಕರಿತೀವಿ ಅಂತಂದ್ರೆ ಈ ಭಾಗ ಇದೆಲ್ಲ, ಈ ಭಾಗದಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಮುಖ್ಯವಾಗಿ ಬ್ರೆಜಿಲಿಯನ್ ಹೈಲ್ಯಾಂಡ್ ಬರುತ್ತೆ. ಬ್ರೆಜಿಲಿಯನ್ ಹೈಲ್ಯಾಂಡ್ ಅಂತಂದ್ರೆ ಬ್ರೆಜಿಲ್ ನ ಉನ್ನತ ಪ್ರದೇಶ, ಹೈಟ್ ಇರ್ತಕ್ಕಂಥ ಭಾಗ. ಈ ಹೈಟ್ ಇರ್ತಕ್ಕಂಥ ಭಾಗದಲ್ಲಿ ಯಾವ್ದಿದೆ ಅಂತಂದ್ರೆ ಈ ಬ್ರೆಜಿಲಿಯನ್ ಹೈಲ್ಯಾಂಡ್ ದ ಈ ಪಶ್ಚಿಮ ಭಾಗಕ್ಕೆ ಇಲ್ಲಿ ಸೆರಟಾವೋ ಅಂತಕ್ಕಂಥ ಪ್ರದೇಶ ಕಂಡು ಬರುತ್ತೆ. ಹಾಗಾಗಿ ಇದರಿಂದ ಮಳೆ ನೆರಳಿನ ಪ್ರದೇಶ ಆಗೋದ್ರಿಂದ, ಯಾಕಂತಂದ್ರೆ ಈ ಕಡೆಯಿಂದ ಗಾಳಿ ಬರ್ಬೇಕಾದ್ರೆ ಇದು ಮಳೆ ನೆರಳಿನ ಪ್ರದೇಶ ಆಗೋದ್ರಿಂದ ಇದೇನಾಗತ್ತಂದ್ರೆ ಡ್ರೈ ಆಗುತ್ತೆ, ಶುಷ್ಕವಾಗುತ್ತೆ. ಹಾಗಾಗಿ ಸೊ ಒಂದೇದ್ ಏನಾಗತ್ತೆ ಅಂತಂದ್ರೆ ಸರಿ ಆಗತ್ತೆ. ಅವನು ತಪ್ಪಾಗಿರೋದನ್ನ ಗುರುತಿಸಿ ಅಂತ ಹೇಳಿದಾನೆ. ಶೆರ್ಟಾವೋ ತುಂಬಾ ಡ್ರೈ ಆಗಿರೋದು. ನೆಕ್ಸ್ಟ್ ಪ್ರಪಂಚದ ಎತ್ತರದ ಜಲಪಾತ ಯಾವ್ದು ಅಂತಂದ್ರೆ ಏಂಜಲ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಅದು ಯಾವ ದೇಶದಲ್ಲಿದೆ ಅಂತಂದ್ರೆ ಕೊಲಂಬಿಯಾದಲ್ಲಿದೆ ಅಂತ ಹೇಳಿದ್ದಾರೆ. ಅದು ಕೊಲಂಬಿಯಾದಲ್ಲಿಲ್ಲ. ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ವೆನೆಜುವೆಲಾ ದೇಶದಲ್ಲಿ ಬರುತ್ತೆ, ಈ ಮೇಲ್ಭಾಗದಲ್ಲಿ ಹಿಂಗೆ. ಸೊ ಈ ಕಡೆ ಹೋಗ್ತಕ್ಕಂತ ಯಾವ್ದು ಅಂತಂದ್ರೆ ಚುರನ್ ಅಂತ ನದಿ ಬರುತ್ತೆ, ಅದನ್ನ ಅಪ್ಪರ್ ರಿಯೋ ಕೊರನ್ ಅಂತ ಕರಿತೀವಿ. ಈ ಭಾಗದಲ್ಲಿ ನಿರ್ಮಾಣ ಆಗಿದ್ದು ಅದ್ರ ಉಪನದಿ. ಸೊ ಇಲ್ಲಿ ಈ ಭಾಗದಲ್ಲಿ ಕಂಡು ಬರುತ್ತೆ ನಮ್ಗೆ ಯಾವ್ದಂತಂದ್ರೆ ಏಂಜಲ್ ಫಾಲ್ಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ನು ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಕೊಲಂಬಿಯಾ ಈ ಭಾಗದಲ್ಲಿದೆ, ಫಾಲ್ಸ್ ಈ ಭಾಗದಲ್ಲಿದೆ. ಹಾಗಾಗಿ ಸೆಕೆಂಡ್ ಒನ್ ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ದೆನ್ ಥರ್ಡ್ ಒನ್, ಅಮೆಜಾನ್ ಪ್ರಪಂಚದಲ್ಲಿ 3ನೇ ಅತಿ ಉದ್ದವಾದ ನದಿ ಅಂತ ಕೊಟ್ಟಿದ್ದಾನೆ. 3ನೇ ಅತಿ ಉದ್ದವಾದ ನದಿ ಅಲ್ಲ, ತಪ್ಪು. 2ನೇ ಅತಿ ಉದ್ದವಾದ ನದಿ. ಹಾಗಾದ್ರೆ ಒಂದೇದು ಯಾವ್ದು ಅಂತಂದ್ರೆ ನೈಲ್ ನದಿ ಅಂತ ಗೊತ್ತಿರಲಿ. ಒಂದೇದು ಯಾವ್ದು ಅಂತಂದ್ರೆ ನೈಲ್ ನದಿ. ಒಂದೇದು ನೈಲ್ ನದಿ, ತುಂಬಾ ಲಾಂಗೆಸ್ಟ್ ಆಗಿರೋದು. ಸೆಕೆಂಡ್ ಒನ್ ಯಾವ್ದು ಅಂತಂದ್ರೆ ಸೆಕೆಂಡ್ ಒನ್ ಅಮೆಜಾನ್. ಎರಡನೇದು ಅಮೆಜಾನ್ ನದಿ, ಅಮೆಜಾನ್. ಇನ್ನು 3ನೇದು ಯಾವ್ದು ಅಂತಂದ್ರೆ ಯಾಂಗಡ್ಸೆ ಅಂತ ಹೇಳ್ಬಿಟ್ಟು. ಯಾಂಗಡ್ಸೆ ಎಲ್ಲಿ ಬರುತ್ತೆ? ಇದು ಚೀನಾದಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಥರ್ಡ್ ಲಾಂಗೆಸ್ಟ್. ಅದ ಫೋರ್ತ್ ಅಂತಂದ್ರೆ ಯಾವ್ದಂತಂದ್ರೆ ನಿಮಗೆ ಮಿಸಿಸಿಪಿ US ದಲ್ಲಿ ಬರುತ್ತೆ. ಹಾಗಾಗಿ ಇದು ಕೂಡ ಏನಾಗುತ್ತೆ ಅಂತಾರೆ ರಾಂಗ್ ಆಗುತ್ತೆ. ಯಾಕಂತಂದ್ರೆ ಅದು 3ನೇ ಅತಿ ಉದ್ದವಾದ ನದಿ ಅಲ್ಲ, 2ನೇ ಅತಿ ಉದ್ದವಾದ ನದಿ. ಆನ್ಸರ್ ಯಾವ್ದು ರಾಂಗ್ ಆಗಿರೋದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಯಾವ್ದಂತಂದ್ರೆ ಆಪ್ಷನ್ ನಂಬರ್ 4 ಬಿ ಮತ್ತು ಸಿ ಏನಾಗಿದೆ ಅಂತಂದ್ರೆ ರಾಂಗ್ ಇದಾವೆ. ಎಸ್. ನೆಕ್ಸ್ಟ್ ಇಲ್ಲಿ ಒಂದ್ ಸೈಡ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರೋವರಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನದಿಗಳನ್ನ ಕೊಟ್ಟಿದ್ದಾರೆ. ಸಾರಿ, ಒಂದ್ ಸೈಡ್ ಏನ್ ಕೊಟ್ಟಿದ್ದಾರೆ ಸರೋವರ ಮತ್ತು ನದಿಗಳು, ಇನ್ನೊಂದ್ ಸೈಡ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಒಂದೇದ್ದು ಅಸಾಲ್ ಸರೋವರ ಅಂತಿದೆ. ಫಸ್ಟ್ ಅಸಾಲ್ ಸರೋವರ ಎಲ್ಲಿ ಬರುತ್ತೆ ಗೊತ್ತಿರಲಿ. ಅಸಾಲ್ ಸರೋವರ ಆಫ್ರಿಕಾದ ಜಿಬೌಟಿ ಅಂತಕ್ಕಂಥ ದೇಶದಲ್ಲಿ ಬರುತ್ತೆ. ಇದು ಟೋಟಲ್ ಆಫ್ರಿಕಾದಲ್ಲಿನೇ ಲೋಯೆಸ್ಟ್ ಪಾಯಿಂಟ್, ಅತ್ಯಂತ ತಗ್ಗಾದ ಪ್ರದೇಶ. ಹಾಗಾಗಿ ಇಲ್ಲಿದೆ ನೋಡಿ ಯಾವ್ದೋ ಆಪ್ಷನ್ ಅಂತಂದ್ರೆ ಜೆಡ್ ಅಂತ ಹೇಳ್ಬಿಟ್ಟು. ಹೌದಾ? ಇದೇನಂತಂದ್ರೆ ಸಮುದ್ರ ಮಟ್ಟದಿಂದ 150 ಮೀಟರ್ಗಿಂತ ಹೆಚ್ಚು ಕೆಳಗಿದೆ. ಎಸ್ ಸರಿ, ಆಫ್ರಿಕಾದಲ್ಲಿ ಲೋಯೆಸ್ಟ್ ಪಾಯಿಂಟ್ ಇದೆ ಯಾವ್ದಂತಂದ್ರೆ ಅಸಾಲ್. ನೆಕ್ಸ್ಟ್ ವಿಕ್ಟೋರಿಯಾ. ಏನ್ ಸರ್ ಇದು ವಿಕ್ಟೋರಿಯಾ ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದು ಆಫ್ರಿಕಾದ 4ನೇ ಅತಿ ಉದ್ದವಾದ ನದಿ ಅಂತಿದೆ, ಪ್ರಪಂಚದ 2ನೇ ಅತಿ ದೊಡ್ಡ ಸರೋವರ ಅಂತಿದೆ, ಸಿಹಿ ನೀರಿನ ಸರೋವರ ಅಂತ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಹಾಗಾದ್ರೆ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ವಿಕ್ಟೋರಿಯಾ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗುತ್ತೆ. ಹೌದಾ? ಎಲ್ಲಿ ಬರುತ್ತೆ ಅಂತಂದ್ರೆ ಆಫ್ರಿಕಾದಲ್ಲಿ ಉಗಾಂಡ, ಕಿನ್ಯಾ ಮತ್ತು ತಾಂಜಾನಿಯಾದೊಂದಿಗೆ ಏನಾಗಿದೆ ಅಂತಂದ್ರೆ ಬಾರ್ಡರ್ ಇರ್ತಕ್ಕಂಥದ್ದು. ಹಾಗಾದ್ರೆ ಫಸ್ಟ್ ಯಾವ್ದು ಅಂತಂದ್ರೆ ಸುಪ್ರಿಯರ್
ನಾರ್ತ್ ಅಮೆರಿಕಾದಲ್ಲಿ ಬರುತ್ತೆ. ನೆಕ್ಸ್ಟ್ ಜಾಂಬೇಜಿ. ಜಾಂಬೇಜ್ ಅನ್ನೋದು ನದಿ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿದೀವಿ ನಾವು. ಎಲ್ಲಿ ಬರುತ್ತೆ ಜಾಂಬೇಜ್ ನದಿ ಅಂತಂದ್ರೆ ಆ ಯಾವುದು ಮುಖ್ಯವಾಗಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ಬಾರ್ಡರ್ ಅಲ್ಲಿ. ಈಗ ಆಲ್ರೆಡಿ ವಿಕ್ಟೋರಿಯಾ ಜಲಪಾತ ಅಂತ ಹೇಳಿ ಪ್ರಿವಿಯಸ್ ಕ್ವಶನ್ ಅಲ್ಲಿ ಕೇಳಿದ್ದ ನೋಡಿ, ಹೌದಾ? ಸೊ ಇದು ಜಾಂಬೇಜಿ ನದಿ ಏನಪ್ಪಾ ಅಂತಂದ್ರೆ ಆಫ್ರಿಕಾದ 4ನೇ ಅತಿ ಉದ್ದವಾದ ನದಿ. ಎಸ್ ಸರಿ. ಹಾಗಾದ್ರೆ ಒಂದೇದು ಯಾವುದು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದೇದು ವರ್ಲ್ಡ್ ಅಲ್ಲೇ ಲಾಂಗೆಸ್ಟ್ ಯಾವುದು ಅಂತಂದ್ರೆ ನೈಲ್, ಹೌದಾ? ಸೊ ಇದು ಆಫ್ರಿಕಾದಲ್ಲಿದೆ. ಸೆಕೆಂಡ್ ಒನ್ ಯಾವ್ದು ಅಂತಂದ್ರೆ ಕಾಂಗೋ. ಕಾಂಗೋ ಅಥವಾ ನಾವು ಏನಂತ ಕರಿಬಹುದು ಅಂತಂದ್ರೆ ಅದನ್ನ ಜೈರ್ ಅಂತಾನೂ ಕೂಡ ಕರಿಬಹುದು. ಯಾವುದು? ಜೈರ್. ನೆಕ್ಸ್ಟ್ ಮೂರನೇದು ಯಾವ್ದು ಅಂತಂದ್ರೆ ಮೂರನೇದು ಅಂತಂದ್ರೆ ನೈಜರ್ ಅಂತಕ್ಕಂಥ ನದಿ ಬರುತ್ತೆ. ನೈಜರ್. 4ನೇ ನದಿನೇ ಯಾವ್ದು ಅಂತಂದ್ರೆ ಜಾಂಬೇಜಿ. ಹಾಗಾಗಿ ಇದು ಸಿ ಯಾವ್ದ್ರ ಜೊತೆಗೆ ಮ್ಯಾಚ್ ಆಗತ್ತೆ ಅಂದ್ರೆ ಡಬ್ಲ್ಯೂ. ನೆಕ್ಸ್ಟ್ ಸಿಬಿಲಿ ಅಂತೇಳಿ. ಏನ್ ಸರ್ ಇದು ಸಿಬಿಲಿ ಅಂತಂದ್ರೆ? ಸಿಬಿಲಿ ಅಂತ ಅನ್ನೋದು ಆಕ್ಚುಲಿ ಒಂದು ನದಿ. ಸಿಬಿಲಿ ಅನ್ನೋದೊಂದು ನದಿ. ಎಲ್ಲಿ ಬರುತ್ತೆ ಸರ್ ಸಿಬಿಲಿ ಅಂತಂದ್ರೆ ಇಥಿಯೋಪಿಯಾ ದೇಶದಿಂದ ಸೊಮಾಲಿಯಾ ದೇಶಕ್ಕೆ ಹೋಗುತ್ತೆ. ಆ ಸೊಮಾಲಿಯನ್ ಭಾಷೆಯಲ್ಲಿ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಿಬಿಲಿ. ಸಿಬಿಲಿ ಅಂತಂದ್ರೆ ಲೆಫರ್ಡ್ ರಿವರ್ ಅಂತ ಕರೀತಾರೆ ಅಲ್ಲಿ. ಲೆಫರ್ಡ್ ರಿವರ್ ಅಂದ್ರೂ ಒಂದೇ, ಸಿಬಿಲಿ ರಿವರ್ ಅಂತಂದ್ರೂ ಒಂದೇ. ಹಾಗಾಗಿ ಸಿಬಿಲಿ ಅಂತ ಅನ್ನೋದು ಏನಂತಂದ್ರೆ ಇದೊಂದು ಲೆಫರ್ಡ್ ನದಿ ಅಂತ ಈ ರೀತಿ. ಯಾವ ಭಾಗದಲ್ಲಿ ಅಂತಂದ್ರೆ ಸೊಮಾಲಿಯಾ ಭಾಗದಲ್ಲಿ. ಈ ಮ್ಯಾಪ್ ಅಲ್ಲಿ ನೋಡಿ ಅದನ್ನ. ಎಸ್. ಒಂದೇದೇನಿದೆ ಅಸಾಲ್ ಅಂತೇಳಿ. ಅಸಾಲ್ ಸರೋವರ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಜಿಬೋಟಿ ಅಂತಕ್ಕಂಥ ದೇಶ. ನೆನಪಿರಲಿ, ಈ ಮೇಲ್ಗಡೆ ಇರತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ರೆಡ್ ಸಿ. ಇದು ಗಲ್ಫ್ ಆಫ್ ಏನಂತಂದ್ರೆ ಎಡನ್ ಅಂತ ಕರಿತೀವಿ. ಇದು ಗಲ್ಫ್ ಆಫ್ ಎಡನ್, ಹೌದಾ? ಈ ಭಾಗದಲ್ಲಿ ಬೇಬಲ್ ಮಂಡೆ ಬಂದ ಜಲಸಂಧಿ ಬರುತ್ತೆ ಈ ಭಾಗದಲ್ಲಿ. ಆ ಜಲಸಂಧಿ ಹತ್ರ ಇರ್ತಕ್ಕಂಥ ಒಂದು ಸಣ್ಣ ದೇಶ ಯಾವ್ದು ಅಂತಂದ್ರೆ ಜಿಬೋಟಿ. ಆ ಜಿಬೋಟಿ ದೇಶದಲ್ಲಿ ಬರುತ್ತೆ ಯಾವ್ದು ಅಂತಂದ್ರೆ ಅಸಾಲ್. ಇದೆ ಆಫ್ರಿಕಾದ ಲೋಯೆಸ್ಟ್ ಪಾಯಿಂಟ್ ಇದು. ದೆನ್ ಎರಡನೇದು ಏನಂತಿದೆ ಅಂತಂದ್ರೆ ವಿಕ್ಟೋರಿಯಾ. ಹೌದಾ? ವಿಕ್ಟೋರಿಯಾ ಸರೋವರ ಎಲ್ಲಿದೆ ಅಂತಂದ್ರೆ ಈ ಭಾಗದಲ್ಲಿ. ಇದು ವಿಕ್ಟೋರಿಯಾ ಸರೋವರ. ಇದು ಟೋಟಲ್, ಹೌದಾ? ಈ ಕಡೆ ಉಗಾಂಡ ಇದೆ, ಉಗಾಂಡದೊಂದಿಗೆ ಬಾರ್ಡರ್ ಇದೆ, ಕೆನ್ಯಾದೊಂದಿಗೆ ಬಾರ್ಡರ್ ಇದೆ, ತಾಂಜಾನಿಯಾದೊಂದಿಗೆ ಬಾರ್ಡರ್ ಇದೆ, ಹೌದಾ? ಇದೆ ಆಫ್ರಿಕಾದ ಅತಿ ದೊಡ್ಡ ಸರೋವರ ಮತ್ತು ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇನ್ನು ಮೂರನೇದು ಯಾವ್ದು ಅಂತಂದ್ರೆ ಜಾಂಬೇಜಿ ಅಂತ ಇದೆ. ಸೊ ಜಾಂಬೇಜಿಗೆ ಆಲ್ರೆಡಿ ನೋಡಿದೀವಿ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಈ ಭಾಗದಿಂದ ಬರುತ್ತೆ ನೋಡಿ. ಸೊ ಇದು ಜಾಂಬೇಜಿ ನದಿ. ಈಗ ಹೋಗೋದು ಟೋಟಲ್ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಇದು ಹಿಂದೂ ಮಹಾಸಾಗರನ ಸೇರುತ್ತೆ. ಆಲ್ರೆಡಿ ಹೇಳಿದಲ್ಲ ವಿಕ್ಟೋರಿಯಾ ಜಲಪಾತ ಈ ಭಾಗದಲ್ಲಿ ಇರೋದು ವಿಕ್ಟೋರಿಯಾ ಜಲಪಾತ ಇದೆ, ಹೌದಾ? ಸಾರಿ, ಅದು ವಿಕ್ಟೋರಿಯಾ ಜಲಪಾತ, ಜಲವಿದ್ಯುತ್ ಯೋಜನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಸಿಬಿಲಿ ಅಂತ ಹೇಳಿದ್ರಲ್ಲ, ಈ ಭಾಗದಲ್ಲಿ ಬರ್ತಾನೆ. ಇಥಿಯೋಪಿಯಾ ದೇಶದಿಂದ ಬರ್ತಾನೆ ನದಿ ಇದು. ಯಾವ್ದಂತಂದ್ರೆ ಸಿಬಿಲಿ. ಈ ಸಿಬಿಲಿ ಬಂದ್ಬಿಟ್ಟು ಎಲ್ಲಿ ಸೇರತ್ತೆ ಅಂದ್ರೆ ಈ ಹಿಂದೂ ಮಹಾಸಾಗರವನ್ನ ಸೇರುತ್ತೆ ಈ ಭಾಗದಲ್ಲಿ. ಈ ಸಿಬಿಲಿಯನ್ನೇ ಈ ಸೋಮಾಲಿಯಾ ಭಾಗದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಲೆಫರ್ಡ್ ರಿವರ್ ಅಂತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಒಂದೇದ್ದು ಎ ಯಾವ್ದರೊಂದಿಗೆ ಮ್ಯಾಚ್ ಆಗತ್ತೆ? ಜೆಡ್, ಹೌದಾ? ದೆನ್ ವಿಕ್ಟೋರಿಯಾ ಯಾವ್ದರೊಂದಿಗೆ ಅಂತಂದ್ರೆ ಎಕ್ಸ್, ಇಲ್ಲಿದೆ ಸೆಕೆಂಡ್ ಲಾಸ್ಟ್, ಹೌದಾ? ಜೆಡ್ ಎಕ್ಸ್. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಜಾಂಬೇಜ್ ಯಾವ್ದ್ರೊಂದಿಗೆ ಅಂತಂದ್ರೆ ಡಬ್ಲ್ಯೂ, ಆಫ್ರಿಕಾದ 4ನೇ ಅತಿ ಉದ್ದವಾದ ನದಿ. ಸಿಬಿಲಿ ಲೆಫರ್ಡ್ ರಿವರ್. ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಲಾಸ್ಟ್ ಆಪ್ಷನ್ ನಂಬರ್ 4. ಎಸ್. ನೆಕ್ಸ್ಟ್ 8ನೇ ಕ್ವಶನ್. 8ನೇ ಕ್ವಶನ್ ಏನಿದೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಇದು ಕ್ವಶನ್ ಏನಿದೆ ಅಂತಂದ್ರೆ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಏನಂತಂದ್ರೆ ಕೆಳಗೆ ನೀಡಲಾದವುಗಳು 2 ಹೇಳಿಕೆಗಳಾಗಿದ್ದು ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದನ್ನು ಕಾರಣ ಆರ್ ಎಂದು ವರ್ಗೀಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಹೇಳಿಕೆ ಅಸರ್ಷನ್ ಅಂಡ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಕಾರಣ ಮತ್ತು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಹೇಳಿಕೆ. ಎ ಅಂತಂದ್ರೆ ಹೇಳಿಕೆ, ಆರ್ ಅಂತಂದ್ರೆ ಕಾರಣ. ಪ್ರತಿಪಾದನೆ ಇದೆ ಫಸ್ಟ್ ನೋಡಿ ಏನಂತ ಹೇಳ್ಬಿಟ್ಟು ಪ್ರತಿಪಾದನೆ ಏನಿದೆ ಹೇಳಿಕೆ ಅಂತಂದ್ರೆ ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಬರುವ ಮೊದಲು ಗಾಳಿಯ ಉಷ್ಣತೆಯು ಹಠಾತ್ ಆಗಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಕಾರಣ ನೈಋತ್ಯ ದಿಕ್ಕಿನ ಮಾರುತಗಳು ಸಮಶೀತೋಷ್ಣ ವಲಯದ ಚಂಡಮಾರುತಗಳ ಮುಂಭಾಗದಲ್ಲಿ ಬೀಸುತ್ತವೆ ಅಂತ ಹೇಳ್ಬಿಟ್ಟು, ಹೌದಾ? ಸಮಶೀತೋಷ್ಣ ವಲಯದ ಚಂಡಮಾರುತಗಳ ಮುಂಭಾಗದಲ್ಲಿ ಬೀಸುತ್ತವೆ, ಹೌದಾ? ಎರಡು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಹೇಳಿಕೆ, ಒಂದು ಕಾರಣ. ಇಲ್ಲಿ ಆಪ್ಷನ್ ಇದೆ ಎ ಮತ್ತು 2 ಸರಿಯಾಗಿದೆ, 6 ಎಗೆ ಸರಿಯಾದ ವಿವರಣೆ, ಹೌದಾ? ವಿವರಣೆ ಆಗಿದೆ. ಎರಡನೇದು ಎ ಮತ್ತು 6 ಎರಡು ಸರಿಯಾಗಿದೆ, 6 ಎ ತಪ್ಪಾದ ವಿವರಣೆ ಆಗಿದೆ. ಎ ಸರಿಯಾಗಿದೆ, 6 ತಪ್ಪಾಗಿದೆ. ಎ ತಪ್ಪಾಗಿದೆ, 6 ಸರಿಯಾಗಿದೆ. ಏನ್ ಸರಿ ಹಿಂಗಂದ್ರೆ ಜಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಡೈಗ್ರಾಮೆಟಿಕ್ ಅಲ್ಲಿ ನೋಡೋಣ. ಆಲ್ಮೋಸ್ಟ್ ಚಂಡಮಾರುತಗಳು ಅಥವಾ ನಾವು ಸೈಕ್ಲೋನ್ಸ್ ಗಳಂತ ಕರಿಬೇಕಾದ್ರೆ ಈ ಸೈಕ್ಲೋನ್ಸ್ ಗಳಲ್ಲಿ 2 ಟೈಪ್ಸ್ ಅಂತ ಗೊತ್ತಿರಲಿ. ಸೈಕ್ಲೋನ್ಸ್ ಗಳಲ್ಲಿ 2 ಟೈಪ್ಸ್. ಒಂದು ಟ್ರಾಪಿಕಲ್ ಸೈಕ್ಲೋನ್, ಇನ್ನೊಂದು ಯಾವ್ದು ಅಂತಂದ್ರೆ ಟೆಂಪರೇಟ್ ಸೈಕ್ಲೋನ್ ಅಂತ ಕರಿತೀವಿ. ಒಂದು ಟ್ರಾಪಿಕಲ್ ಸೈಕ್ಲೋನ್, ಇನ್ನೊಂದು ಯಾವ್ದು ಅಂತಂದ್ರೆ ಟೆಂಪರೇಟ್ ಸೈಕ್ಲೋನ್. ಟೆಂಪರೇಟ್ ಅಂತಂದ್ರೆ ಸಮಶೀತೋಷ್ಣ ವಲಯದ ಸೈಕ್ಲೋನ್ಗಳು ಮತ್ತು ಉಷ್ಣ ವಲಯದ ಸೈಕ್ಲೋನ್ಸ್ಗಳು ಅಂತೇಳಿ. ಉಷ್ಣ ವಲಯದ ಸೈಕ್ಲೋನ್ಸ್ಗಳು ಅಂತಂದ್ರೆ ಸಾಮಾನ್ಯವಾಗಿ ಇವು 30 ಡಿಗ್ರಿ ಒಳಭಾಗದಲ್ಲಿ, ಅಂದ್ರೆ ಎವರೇಜ್ ಆಗಿ 5 to 30 ಡಿಗ್ರಿ ಒಳಭಾಗದಲ್ಲಿ ಕಂಡುಬರ್ತವೆ ಉಷ್ಣ ವಲಯ ಭಾಗದಲ್ಲಿ. ಇದು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ
ಆ 60 ಡಿಗ್ರಿ ಭಾಗದಲ್ಲಿ ನಮಗೆ ಕಂಡು ಬರ್ತವೆ. 60 ಡಿಗ್ರಿ ಮತ್ತೆ 60 ಡಿಗ್ರಿ ಅಂದ್ರೆ ಸಮಶೀತೋಷ್ಣ ವಲಯ ಅಲ್ವಾ. ಸೊ ಯಾಕೆ ಸರ್ ಅಂತ ಆಲ್ಮೋಸ್ಟ್ ಸೈಕ್ಲೋನ್ಸ್ ಆಗ್ಬೇಕಂತಂದ್ರೆ ಒತ್ತಡ ತುಂಬಾ ಏನಾಗಿರ್ಬೇಕಂತಂದ್ರೆ ಕಡಿಮೆ ಆಗಿರ್ಬೇಕು. ಒತ್ತಡ ತುಂಬಾ ಏನಾಗಿರ್ಬೇಕು ಕಡಿಮೆ ಇರಬೇಕು. ಅದನ್ನೇ ವಾಯುಭಾರ ಕುಸಿತ ಅಂತ ಕರಿತೀವಿ. ಇಲ್ಲಿ ಟೋಟಲ್ ಆಗಿ ನಾವು ಗ್ಲೋಬ್ ನಾವು ನೋಡೋದಾದ್ರೆ ಸೊ ಮುಖ್ಯವಾಗಿ ಇದು ಮಧ್ಯದಲ್ಲಿ ಸಮಭಾಜಕ ವೃತ್ತ. ಹೌದಾ. ಸೊ ಸರಾಸರಿಯಾಗಿ 30 ಡಿಗ್ರಿ ಭಾಗ ಇದು ಉತ್ತರ ಭಾಗ. ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ರೆ 60 ಡಿಗ್ರಿ ಅಂತ ಕರೆಯೋದಿಲ್ಲ. ಇದು 60 ಡಿಗ್ರಿ ಭಾಗ. ಹೌದಾ. ಸೊ ಇಲ್ಲಿ ಮುಖ್ಯವಾಗಿ ಯಾವ ಭಾಗದಿಂದ ಬಂದ್ ಸೇರ್ತವೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಈ 30 ಡಿಗ್ರಿಯಿಂದ 30 ಡಿಗ್ರಿ ಹೈ ಪ್ರೆಸರ್ ಬೆಲ್ಟ್ ಅಲ್ವಾ. ಸೊ ಇಲ್ಲಿಂದ ಈ 60 ಡಿಗ್ರಿ ಕಡೆಗೆ ಏನ್ ಬೀಸ್ತಾ ಇರತ್ತೆ ಅಂತಂದ್ರೆ ನಮಗೆ ವೆಸ್ಟರ್ಲೀಸ್ ಗಳು ಚಲಿಸ್ತಾ ಇರ್ತವೆ. ಯಾವುದು ವೆಸ್ಟರ್ಲೀಸ್. ಜಾಗತಿಕ ಮಾರುತಗಳು ಟಾಪಿಕ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಹೌದಾ. ಈ 90 ಡಿಗ್ರಿಯಿಂದ ಬೀಸ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಪೋಲಾರ್ ಈಸ್ಟರ್ಲೀಸ್ ಅಂತ ಕರಿತೀವಿ. ಈ ರೀತಿ ಬಂದ್ ಸೇರ್ತವೆ ಹಂಗೆ. ಹೌದಾ. ಯಾವ ಭಾಗದಲ್ಲಿ ಅಂತಂದ್ರೆ ಸರಾಸರಿ 60 ಡಿಗ್ರಿ ಭಾಗದಲ್ಲಿ ಬಂದ್ ಸಂಧಿಸ್ತವೆ. ಈ 60 ಡಿಗ್ರಿ ಭಾಗದಲ್ಲಿ ಬಂದು ಈ ರೀತಿ ಅಪೋಸಿಟ್ ಆಗಿ ಮೀಟ್ ಆಗ್ತಾವಲ್ಲ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಫ್ರಂಟ್ ಅಂತ ಕರಿತೀವಿ. ಫ್ರಂಟ್ ಅಂತಂದ್ರೆ ವಾಯುಮುಖ ಅಂತ ಕರೆಯೋದು. ಫ್ರಂಟ್ ಅಂದ್ರೆ ಏನು ವಾಯುಮುಖ ಅಂತ ಕರೆಯೋದು. ವಾಯುಮುಖ. ಹೌದಾ. ಆಲ್ಮೋಸ್ಟ್ ಈ 30 ಡಿಗ್ರಿಯಿಂದ ಬರ್ತಕ್ಕಂಥದ್ದು ಎಲ್ಲ ಏನಾಗಿರುತ್ತೆ ಅಂತಂದ್ರೆ ವಾರ್ಮ್ ಏರ್ ಆಗಿರುತ್ತೆ. ಇದೇನಾಗಿರುತ್ತೆ ಅಂತಂದ್ರೆ ಕೋಲ್ಡ್ ಏರ್ ಆಗಿರುತ್ತೆ. ಒಂದು ವಾರ್ಮ್ ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಕೋಲ್ಡ್. ಎರಡು ಮುಖಾಮುಖಿಯಾಗಿ ಬಂದ್ ಸಂಧಿಸ್ತಾರೆ. ಮತ್ತೆ ಈ ವಾರ್ಮ್ ಅಂತಂದ್ರೆ ಇದೆಲ್ಲ ನೈಋತ್ಯ ದಿಕ್ಕಿನಿಂದ ಬೀಸತ್ತಲ್ವಾ ಇದು. ಹೌದಾ. ಈಗ ನಾವು ಡೈರೆಕ್ಷನ್ ನೋಡೋದಾದ್ರೆ ಈ ರೀತಿ ನೈಋತ್ಯ ದಿಕ್ಕಿನಿಂದ ಹೋಗ್ತಿರತ್ತೆ ಗಾಳಿ. ಹಾಗಾಗಿ ಈ ನೈಋತ್ಯ ದಿಕ್ಕಿನಿಂದ ಮುಂಭಾಗದಲ್ಲಿ ಎಲ್ಲಿ ಫ್ರಂಟ್ ಕ್ರಿಯೇಟ್ ಆಗುತ್ತೋ ಅಂದ್ರೆ ಎಲ್ಲಿ ಎರಡು ಗಳು ಬಂದು ವಾಯುರಾಶಿಗಳು ಬಂದು ಕನ್ವರ್ಸ್ ಆಗ್ತಾವ. ಈ ಕನ್ವರ್ಸ್ ಆಗ್ತಕ್ಕಂತಹ ಇದನ್ನ ಪೋಲಾರ್ ಫ್ರಂಟ್ ಅಂತಾನೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೆನ್ಷನ್ ಮಾಡ್ತೀವಿ. ಇಲ್ಲಿ ನಾನು ತಿಕ್ಕಾಗಿ ಲೈನ್ ಕೊಟ್ಟಿದ್ದೀನಲ್ಲ ಇದನ್ನ. ಹೌದಾ. ಸೊ ಈ ಭಾಗದಲ್ಲಿ ಬಂದ್ ಸೈಕ್ಲೋನ್ಸ್ ಗಳು ಆಗ್ತಿರ್ತಾವೆ. ಇವುಗಳನ್ನ ನಾವು ಟೆಂಪರೇಟ್ ಸೈಕ್ಲೋನ್ ಅಂತ ಕರಿತೀವಿ. ಹೌದಾ. ಈ ಟೆಂಪರೇಟ್ ಸೈಕ್ಲೋನ್ಸ್ ಗಳು ಆಗ್ಬೇಕಾದ್ರೆ ಈ ಭಾಗದಲ್ಲಿ ಈ ವಾರ್ಮ್ ಏರ್ ಮಾಸ್ ಬರ್ತಿರತ್ತಲ್ಲ ಈ ವಾರ್ಮ್ ಏರ್ ಮಾಸದ ಮುಂಭಾಗದಲ್ಲಿ ಏನಾಗ್ತಾವ ಅಂತಂದ್ರೆ ಕನ್ವರ್ಸ್ ಆಗ್ತಾ ಹೋಗ್ತಿರ್ತವೆ. ಅದಕ್ಕೆ ಅವ್ರು ಏನ್ ಮೆನ್ಷನ್ ಮಾಡಿದಾರೆ ಅಂತಂದ್ರೆ ನೈಋತ್ಯ ದಿಕ್ಕಿನ ಮಾರುತಗಳು ಸಮಶೀತೋಷ್ಣ ವಲಯದ ಚಂಡಮಾರುತಗಳ ಮುಂಭಾಗದಲ್ಲಿ ಬೀಸುತ್ತವೆ ಅಂತ ಹೇಳ್ಬಿಟ್ಟು. ಎಸ್ ಕರೆಕ್ಟ್ ಇದೆ. ಯಾಕಂತಂದ್ರೆ ಇಲ್ಲಿ ಸೈಕ್ಲೋನ್ಸ್ ಗಳು ಕ್ರಿಯೇಟ್ ಆಗ್ತವೆ ಈ ಭಾಗದಲ್ಲಿ. ಈ ಭಾಗದಲ್ಲಿ ಸೈಕ್ಲೋನ್ಸ್ ಗಳು ಕ್ರಿಯೇಟ್ ಆದ್ರೆ ಅದರ ಮುಂಭಾಗದಲ್ಲಿ ಅಂತಂದ್ರೆ ಸೈಕ್ಲೋನ್ಸ್ ಗಳ ಮುಂಭಾಗದಲ್ಲಿ ಯಾವ್ದು ಅಂತಂದ್ರೆ ಈ ಮಾರುತಗಳ ಮುಂಭಾಗದಲ್ಲಿನೇ ಏನ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಸೈಕ್ಲೋನ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಗೊತ್ತಿರಲಿ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎರಡು ಏನಾಗಿದೆ ಅಂದ್ರೆ ಸರಿಯಾಗಿದೆ. ಆರು ಎಗೆ ಸರಿಯಾದ ವಿವರಣೆ ಆಗಿದೆ. ನಿಮಗೆ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೈಕ್ಲೋನ್ಸ್ ಬಗ್ಗೆ ಮಾತಾಡ್ತೀನಿ. ಹೌದಾ. 2 ಟೈಪ್ಸ್ ಅಂತ, ಒಂದು ಟ್ರಾಪಿಕಲ್ ಮತ್ತು ಇನ್ನೊಂದು ಟೆಂಪರೇಚರ್. ಈ ಎರಡು ರೀತಿಯಾಗಿರ್ತಕ್ಕಂಥ ಸೈಕ್ಲೋನ್ಸ್ ಗಳು ನಿರ್ಮಾಣ ಆಗ್ತಾವಲ್ಲ ಎರಡಕ್ಕೂ ಏನೇನ್ ಡಿಫ್ರೆನ್ಸ್ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. 10 ಮಿನಿಟ್ಸ್ ಆಗುತ್ತೆ ಅದ್ರಲ್ಲಿ ನಾನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅದನ್ನು. ಓಕೆ. ನೆಕ್ಸ್ಟ್ ಯಾವ್ದಂತಂದ್ರೆ ಹಿಮಾಲಯದಲ್ಲಿ ಇರತಕ್ಕಂತಹ ದಾರಿ ಅಂತಂದ್ರೆ ಇಲ್ಲಿ ಪಾಸ್ ಅಂತ ಮೆನ್ಷನ್ ಮಾಡ್ತೀವಿ ನಾವು. ಪಾಸ್ ಅಂತಂದ್ರೆ ಕಣಿವೆ ಮಾರ್ಗಗಳು ಅಂತ ಕರೆಯೋದಿಲ್ಲಿ. ಕಣಿವೆ ಮಾರ್ಗಗಳು. ಹೌದಾ. ದಾರಿ. ಹೌದಾ. ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಒಂದೇದೇನಿದೆ ಅಂತಂದ್ರೆ ಬಾರಲಚಾಲ, ನಾಥುಲಾ, ಜೋಜಿಲಾ ಮತ್ತು ಇನ್ನೊಂದು ಏನಂತಂದ್ರೆ ಬೋಮ್ಲಿಡಾ ಅಂತೇಳಿ. ಬೋಮ್ಡಿಲಾ. ಹೌದಾ. ಇನ್ನು ಸಾಕಷ್ಟು ಇದಾವೆ. ಅದರಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ, 4 ಅಷ್ಟೇ ಕೊಟ್ಟಿದ್ದಾರೆ. ಬಾರಾಲಚಾಲ ಎಲ್ಲಿ ಬರುತ್ತೆ ಅಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ ಬಾರಾಲಚಾಲ. ನಾಥುಲಾ ಬರೋದು ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಸಿಕ್ಕಿಂ ಭಾಗದಲ್ಲಿ ಬರುತ್ತೆ. ಜೋಜಿಲಾ ಬರೋದು ಎಲ್ಲಿ ಬರುತ್ತೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಬೋಮ್ಡಿಲಾ ಬರೋದೆಲ್ಲಿ ಅಂತಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ. ಹೌದಾ. ಸೊ ಇದು ಬೋಮ್ಡಿಲಾ ಈ ಭಾಗದಲ್ಲಿ ಮ್ಯಾಪ್ ಅಲ್ಲಿ ನೋಡಿ. ಆಲ್ಮೋಸ್ಟ್ ಇದು ಜಮ್ಮು ಕಾಶ್ಮೀರ ಯಾವ್ದು ಲಡಾಖ್, ಇದು ಜಮ್ಮು ಕಾಶ್ಮೀರ ಭಾಗ. ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಜೋಜಿಲಾ ಬರುತ್ತೆ. ಜೋಜಿಲಾ. ಹೌದಾ. ಸೊ ಇದು ಜೋಜಿಲಾ ಪಾಸ್ ಇಲ್ಲಿದೆ ನೋಡಿ. ಯಾವುದು ಸಿ ಅಂತ ಹೇಳಿದೆಲ್ಲ ಈ ಜೋಜಿಲಾ ಎಲ್ಲಿ ಬರೋದು ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಶ್ರೀನಗರ್ ಟು ಕಾರ್ಗಿಲ್ ಲೇ ರೋಡ್ ಅನ್ನ ಸಂಪರ್ಕಿಸ್ತಕ್ಕಂತ ಈ ಜೋಜಿಲಾ ಪಾಸ್. ಹೌದಾ. ಇಲ್ಲೇ ಏನ್ ನಿರ್ಮಾಣ ಮಾಡ್ತಾ ಇದಾರೆ ಅಂತಂದ್ರೆ ಜೋಜಿಲಾ ಟನೆಲ್ ಅಥವಾ ಇನ್ನೊಂದು ಜೆಡ್ ಮೋರ್ ಟನೆಲ್ ಅಂತಾನು ಕೂಡ ಮೆನ್ಷನ್ ಮಾಡ್ತೀವಿ. ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಜಮ್ಮು ಕಾಶ್ಮೀರ. ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತಂದ್ರೆ ನಾಥುಲಾ. ನಾಥುಲಾ ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಈ ಸಿಕ್ಕಿಂ ಅಲ್ವಾ ಅದು. ಈ ಸಿಕ್ಕಿಂ ಭಾಗದಲ್ಲಿ ಸಿಕ್ಕಿಂ ಇಂದ ಎಲ್ಪ ಅಂತಂದ್ರೆ ಟಿಬೇಟದ ಲಾಜಾವನ್ನ ಸಂಪರ್ಕಿಸುತ್ತೆ. ಈ ಭಾಗದಲ್ಲಿ ಬರುತ್ತೆ ಲಾಜಾ. ಟಿಬೇಟದ ಕ್ಯಾಪಿಟಲ್ ಸಿಟಿ ಯಾವ್ದು ಅಂತಂದ್ರೆ ಲಾಜಾವನ್ನ ಸಂಪರ್ಕಿಸ್ತಕ್ಕಂಥದ್ದು ಈ ಭಾಗ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಬಾರಾಲಚಾಲ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ಭಾಗದಲ್ಲಿ ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಬಾರಾಲಚಾಲ ಈ ಭಾಗದಲ್ಲಿ. ಇದು ಹಿಮಾಚಲ್ ಪ್ರದೇಶದಿಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಲಡಾಖದ ಲೇಹ್ ಅನ್ನ ಸಂಪರ್ಕಿಸ್ತಕ್ಕಂತ ಮಾರ್ಗ ಯಾವ್ದಂತಂದ್ರೆ ಬಾರಾಲಚಾಲ. ದೆನ್ ಲಾಸ್ಟ್ ಇನ್ನೊಂದು ಯಾವ್ದಂತಂದ್ರೆ ಬೋಮ್ಡಿಲಾ. ಈ ಬೋಮ್ಡಿಲಾ ಎಲ್ಲಿ ಬರುತ್ತೆ ಅಂದ್ರೆ ಅರುಣಾಚಲ್ ಪ್ರದೇಶದ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿಂದ ಅರುಣಾಚಲ್ ಪ್ರದೇಶದಿಂದ ಎಲ್ಲಿ ಕನೆಕ್ಟ್ ಕೊಡುತ್ತೆ ಅಂದ್ರೆ ಹೋಗಿ ಲಾಜಾವನ್ನ ಕನೆಕ್ಟ್ ಕೊಡ್ತಕ್ಕಂಥದ್ದು. ಇದು ಕಣಿವೆ ಮಾರ್ಗಗಳು. ಸಾಮಾನ್ಯವಾಗಿ ಕಣಿವೆ ಮಾರ್ಗಗಳನ್ನ ಕ್ವಶನ್ಸ್ ಗಳನ್ನ ಬಹಳಷ್ಟು ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾನೆ. ಇವುಗಳನ್ನ ಏನಪ್ಪಾ ಅಂತಂದ್ರೆ ಇಂಡಿಯನ್ ಜೋಗ್ರಫಿಯಲ್ಲಿ ಮ್ಯಾಪ್ ತ್ರೂ ಏನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಯಾಕಂತಂದ್ರೆ ಯಾವ ಭಾಗದಲ್ಲಿ ಬರ್ತವೆ ಅಂತ ಹೇಳಿ ಈಸಿಯಾಗಿ ಏನಪ್ಪಾ ಅಂತಂದ್ರೆ ನೆನಪುಳಿಬಹುದು. ಗುಡ್. ನೆಕ್ಸ್ಟ್ ಕ್ವಶನ್. ಕೆಳಗೆ ನೀಡಲಾದವುಗಳು 2 ಹೇಳಿಕೆಗಳಾಗಿದ್ದು ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದು ಕಾರಣ ಆರ್ ಎಂದು ವರ್ಗೀಕರಿಸಲಾಗಿದೆ ಅಂತ ಹೇಳಿದೆ. ಎಸ್ ಅಗೇನ್ ಅದೇ ರೀತಿ ಕ್ವಶನ್.
ಏನಾಗಾದ್ರೆ ಪ್ರತಿಪಾದನೆ ಅಂತಂದ್ರೆ ಸಾಗರದ ಉಷ್ಣತೆಯು 1000 ಮೀಟರ್ ಆಳದ ಆಚೆಗೂ ಸ್ಥಿರವಾಗಿರುತ್ತದೆ. ಹೌದಾ? ಹಾಗಾದ್ರೆ ಏನ್ ಸರ್ ಅಂತಂದ್ರೆ ಇಲ್ಲಿ ನೋಡಿ, ಇದು ಟೋಟಲ್ ಏನಪ್ಪಾ ಅಂತಂದ್ರೆ ನಾವು ಸಾಗರದ ಆಳದ ಬಗ್ಗೆ ಟೆಂಪರೇಚರ್ ನ ಕೊಟ್ಟಿದ್ದಾರೆ. ಈಗ ಸಾಗರದ ಆಳದ ಬಗ್ಗೆ ನಾವು ಟೆಂಪರೇಚರ್ ನೋಡೋದಾದ್ರೆ ಸೊ ಮುಖ್ಯವಾಗಿ ಇಲ್ಲಿ ಒಂದು 500 ಮೀಟರ್ ಡೆಪ್ತ್, 500 ಮೀಟರ್, ನೆಕ್ಸ್ಟ್ 1000 ಮೀಟರ್, ನೆಕ್ಸ್ಟ್ ಎಷ್ಟಂತಂದ್ರೆ 1500 ಮೀಟರ್, ನೆಕ್ಸ್ಟ್ 2000. ಬಿಯಾಂಡ್ ದಿ ಡೆಪ್ತ್ ಆಫ್ ಓಷನ್ ಅಂದ್ರೆ ಸಾಗರದ ಆಳ ಭಾಗದಲ್ಲಿ, ಸಾಗರ ಎಷ್ಟು ಆಳ ಆಗಿರುತ್ತೋ ಅಷ್ಟು ಆಳದಲ್ಲಿ. ಇಲ್ಲಿ ಮೇಲ್ಗಡೆ ನಾವು ಟೆಂಪರೇಚರ್ ನ ಮೆನ್ಷನ್ ಮಾಡೋದಾದ್ರೆ 10 ಡಿಗ್ರಿ, ದೆನ್ 20 ಡಿಗ್ರಿ, 30 ಡಿಗ್ರಿ ಟೆಂಪರೇಚರ್ ಇದೆ, 40 ಡಿಗ್ರಿ ಸೆಲ್ಸಿಯಸ್, ನೆಕ್ಸ್ಟ್ 50 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ. ಇಲ್ಲಿ ಸರಾಸರಿ 400 ಮೀಟರ್ ಆಳದವರೆಗೂ ಸಾಗರಗಳ ಉಷ್ಣಾಂಶ ಮ್ಯಾಕ್ಸಿಮಮ್ ಅಂತಂದ್ರೆ 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಕಂಡು ಬರುತ್ತೆ ನಮಗೆ. 20 to 25 ಡಿಗ್ರಿ ಸೆಲ್ಸಿಯಸ್ ಬಹಳ ವೇರಿಯೇಷನ್ ಆಗಲ್ಲ. ಯಾಕಂತಂದ್ರೆ ಮತ್ತಿನ್ನೊಂದು ಇದು ಆಲ್ಮೋಸ್ಟ್ ಏನಂತಂದ್ರೆ ಈ 30 ಡಿಗ್ರಿ ಭಾಗದಲ್ಲಿ ಅದು ನಾವು ನೋಡೋದಾದ್ರೆ ಸಾಗರಗಳ ಉಷ್ಣಾಂಶ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಈ ಊರ್ಧ್ವಮುಖ ಅಂತ ಕರಿತೀವಿ ನಾವು. ಸೊ ಅದು ಉಷ್ಣಾಂಶ ಸಾಗರದ ಆಳದಲ್ಲಿ ಸೀಸನ್ ವೈಸ್ ವೇರಿಯೇಷನ್ ಆಗ್ತಿರ್ತದೆ. ಯಾಕಂತಂದ್ರೆ ಸಮ್ಮರ್ ಸೀಸನ್ ಬಂದ್ರೆ ಜಾಸ್ತಿ ಡೆಪ್ತಿಗೆ ಹೋಗುತ್ತೆ, ವಿಂಟರ್ ಸೀಸನ್ ಬಂದ್ರೆ ಮೇಲ್ಭಾಗದಲ್ಲಿ ಮಾತ್ರ ಬಿಸಿ ಆಗ್ತಿರುತ್ತೆ, ಅದಕ್ಕೆ 20 ರಿಂದ 25. ಇನ್ನ ಇಲ್ಲಿಂದ ಸರಾಸರಿ 1000 ಮೀಟರ್ ಆಳದವರೆಗೂ ಹೋಗ್ಬೇಕಾದ್ರೆ ಟೆಂಪರೇಚರ್ ಏನಾಗ್ತಾ ಬರುತ್ತೆ ಅಂತಂದ್ರೆ ಸನ್ಲೈಟ್ ಜಾಸ್ತಿ ರೀಚ್ ಆಗಲ್ಲ. ಹಾಗಾಗಿ ಉಷ್ಣಾಂಶ ಏನಾಗ್ತಾ ಬರುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಬರುತ್ತೆ, ಉಷ್ಣಾಂಶ ಕಡಿಮೆ ಆಗ್ತಾ ಹೋಗೋದು ಈ ಭಾಗದಲ್ಲಿ. ಹಾಗಾದ್ರೆ ಉಷ್ಣಾಂಶ ಏನಾಗ್ತಾ ಬಂತಂದ್ರೆ ಕಡಿಮೆ ಆಗ್ತವೆ ಯಾವಾಗ 1000 ಮೀಟರ್ ನ ರೀಚ್ ಆಗುತ್ತೋ. 1000 ಮೀಟರ್ ನ ರೀಚ್ ಆದ ತಕ್ಷಣ ಉಷ್ಣಾಂಶ ತುಂಬಾ ಏನಾಗ್ಬಿಡತ್ತೆ ಅಂತಂದ್ರೆ ಕಡಿಮೆ ಆಗ್ಬಿಟ್ಟು ಸ್ಥಿರವಾಗಿ ಉಳಿದ್ಬಿಡತ್ತೆ. ಹೌದಾ? ಹಾಗಾಗಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದನೇ ಪ್ರತಿಪಾದನೆ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ 1000 ಮೀಟರ್ ಆಳದ ಆಚೆಗೆ ಸ್ಥಿರವಾಗಿರುತ್ತದೆ ಯಾವ್ದಂತಂದ್ರೆ ಸಾಗರದ ಉಷ್ಣತೆ. ಹಾಗಾದ್ರೆ 1000 ಮೀಟರ್ ಆಳದ ಆಚೆಗೆ ಏನಾಗಿದೆ ಅಂತಂದ್ರೆ ಸ್ಥಿರವಾಗಿದೆ. ಇಲ್ಲಿ 500 to 1000 ಮೀಟರ್ ಇದೆಲ್ಲ ಟೆಂಪರೇಚರ್ ತುಂಬಾ ಡಿಕ್ರೀಸ್ ಆಗ್ತಾ ಇದೆಯಲ್ಲ, ಇದನ್ನ ನಾವು ಏನಂತ ಕರಿಬೇಕಂತಂದ್ರೆ ಥರ್ಮೋಕ್ಲೈನ್ ಅಂತ ಕರಿಬೇಕು. ಇದನ್ನ ಥರ್ಮೋಕ್ಲೈನ್ ಅಂತ ಕರಿಬೇಕು. ಹೌದಾ? ಆ ಥರ್ಮೋಕ್ಲೈನ್ ಕೆಳಗಡೆ ಒಂದು ಝೋನ್ ಇದೆಯಲ್ಲ, ಸೊ ಆ ಭಾಗದಲ್ಲಿ ಉಷ್ಣಾಂಶ ಏನಾಗಿರುತ್ತೆ ಅಂದ್ರೆ ಸ್ಥಿರವಾಗಿರುತ್ತೆ. ಇನ್ನ ಕಾರಣ ಸಾಗರದ ಆಳದಲ್ಲಿ ಉಷ್ಣತೆಯು ಊರ್ಧ್ವ ವಿತರಣೆಯನ್ನು ಸಾಂದ್ರತೆಯಿಂದ ಪ್ರೇರಿತವಾದ ಜಲ ಚಲನೆಯು ನಿಯಂತ್ರಿಸುತ್ತದೆ ಅಂತ ಇದೆ. ಜಲ ಅಂತಂದ್ರೆ ನೀರಿನ ಚಲನೆ ಏನ್ ಮಾಡುತ್ತೆ ಅಂತಂದ್ರೆ ನಿಯಂತ್ರಣ ಮಾಡ್ತಾ ಹೋಗುತ್ತೆ ಅಂತಾರೆ. ಅಂದ್ರೆ ಸಾಗರದ ತಳಭಾಗದಲ್ಲಿ ಇದು ಏನಪ್ಪಾ ಅಂತಂದ್ರೆ ಟೋಟಲ್ ಇದು ಸಾಗರ. ಇದು ಈ ಸಾಗರದ ತಳಭಾಗದಲ್ಲಿ ಏನಿದೆ ಅಂತಂದ್ರೆ ಉಷ್ಣಾಂಶ ಮೇಲ್ಭಾಗದಲ್ಲಿ ಯಾವಾಗ್ಲೂ ಒಂದು 400 ಮೀಟರ್ ವರೆಗೂ ಇರತಕ್ಕಂತ ಈ ಭಾಗವನ್ನ ನಾವು ಸರ್ಫೇಸ್ ವಾಟರ್ ಅಂತ ನಾವು ಕರಿತೀವಿ, ಮೇಲ್ಮೈ ಭಾಗ. ಇನ್ನು 400 ಮೀಟರ್ ಆಳಕ್ಕೆ ಹೋದಂತೆ 90% ಆಫ್ ವಾಟರ್ ಕಂಡು ಬರುತ್ತೆ ನಮ್ಗೆ. ಟೋಟಲ್ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ನೀರಿನ ಪ್ರಮಾಣ ಎಷ್ಟು ಅಂತಂದ್ರೆ 400 ಯಾವುದು 90%. ಮೇಲ್ಭಾಗದಲ್ಲಿ 400 ಮೀಟರ್ ಆಳದವರೆಗೂ ಇರತಕ್ಕಂಥ ಭಾಗ ಕೇವಲ ಎಷ್ಟು ಪರ್ಸೆಂಟ್ ಅಂತಂದ್ರೆ 10% ಮಾತ್ರ ಕಂಡು ಬರುತ್ತೆ. ಹಾಗಾಗಿ ಈ ಕೆಳಗಡೆ ಏನಿದು ಊರ್ಧ್ವಮುಖ ಅಂತಂದ್ರೆ ಲಂಬಾಂತರವಾಗಿ ಈ ರೀತಿ ಉಷ್ಣಾಂಶ ಏನ್ ಹಂಚಿಕೆ ಆಗಿರುತ್ತಲ್ಲ, ಈ ಹಂಚಿಕೆ ಆಗಿರೋದನ್ನ ಈ ಸಾಗರದ ನೀರುಗಳು ಏನಾಗ್ತಿರತ್ತೆ ಅಂತಂದ್ರೆ ಕೆಳಭಾಗದಲ್ಲಿ ಚಲನೆ ಆಗ್ತಿರತ್ತೆ. ಈ ಚಲನೆ ಆಗೋದಕ್ಕೆ ಕಾರಣ ಏನಂತಂದ್ರೆ ಮೇಲ್ಭಾಗದಲ್ಲಿ ಈ ಜಾಗತಿಕ ಮಾರುತಗಳಿಂದ ಸರ್ಫೇಸ್ ವಾಟರ್ ಏನಾಗ್ತದೆ ಅಂತಂದ್ರೆ ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಈ ರೀತಿ ಮೂವ್ ಆಯ್ತು ಅಂತಂದ್ರೆ ಇದೇನಾಗುತ್ತೆ ಅಂದ್ರೆ ಮೇಲ್ಗಡೆ ಸರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಟೆಂಪರೇಚರ್ ನ ಸ್ವಲ್ಪ ವೇರಿಯೇಷನ್ ಮಾಡ್ತಾ ಹೋಗುತ್ತೆ, ಅದನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೇದು ಕಾರಣ ಏನಾಗುತ್ತೆ ಅಂದ್ರೆ ಸರಿಯಾಗತ್ತೆ. ಕಾರಣ ಅಂದ್ರೆ ಎ ಮತ್ತು ಆರ್ ಎರಡು ಸರಿಯಾಗಿದೆ. ಆರು ಎ ಸರಿಯಾದ ವಿವರಣೆ ಆಗಿದೆ. ಎಸ್, ಆಪ್ಷನ್ ಯಾವ್ದು ಅಂತಂದ್ರೆ 1. ನೆಕ್ಸ್ಟ್ ಲಾಸ್ಟ್, ಹೊಸದಾದ ಬಸಾಲ್ಟ್ ಚಿಪ್ಪು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಎರಡೂ ಬದಿಗಳಲ್ಲಿದೆ. ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಎರಡನೇ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಫಲಕಗಳ ಒಮ್ಮುಖ ಚಲನೆಯು ಮಧ್ಯ ಅಟ್ಲಾಂಟಿಕ್ ಸಾಗರದ ಉಬ್ಬಿನ ಜೊತೆಗೆ ಸಂಭವಿಸುತ್ತದೆ ಅಂತ ಹೇಳಿದೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಒಮ್ಮುಖ ಚಲನೆ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ, ಶಿಲಾಫಲಕಗಳ ಸಂಚಲನ ಸಿದ್ಧಾಂತ ಅಂತ ಹೇಳಿದೆಲ್ಲ, ಆ ಭಾಗದಲ್ಲಿ ಕನ್ವರ್ಜು ಮತ್ತು ಡೈವರ್ಜು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫಾರ್ಮ್ ಅಂತ ಹೇಳಿ ಅಂದ್ರೆ ಶಿಲಾಫಲಕಗಳ ಚಲನೆಯ ವಿಧಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಶಿಲಾಫಲಕಗಳ ಚಲನೆ ವಿಧಗಳಲ್ಲಿ ನೋಡ್ಬೇಕಾದ್ರೆ ಒಂದು ಕನ್ವರ್ಜ್ ಅಂತ ನೋಡ್ತೀವಿ. ಕನ್ವರ್ಜ್ ಅಂತಂದ್ರೆ ಪರಸ್ಪರ ಎರಡು ಶಿಲಾಫಲಕಗಳೇನಾಗೋದು ಕೂಡೋದು. ಇನ್ನೊಂದು ಡೈವರ್ಜ್ ಅಂತ ನೋಡ್ತೀವಿ. ಡೈವರ್ಜ್ ಅಂತಂದ್ರೆ ಫಲಕಗಳು ಪರಸ್ಪರ ಏನಾಗೋದು ದೂರವಾಗೋದು. ಹೌದಾ? ಒಂದು ಕನ್ವರ್ಜ್, ಇನ್ನೊಂದು ಯಾವ್ದಂತಂದ್ರೆ ಡೈವರ್ಜ್. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ನಮ್ಗೆ ಏನಪ್ಪಾ ಅಂತಂದ್ರೆ ಶಿಲಾಫಲಕಗಳು ಇರ್ಬೇಕಾದ್ರೆ ಒಂದು ದೂರ ಸರಿತು ಅಂದ್ರೆ ಅದಕ್ಕೆ ಏನಂತ ಕರಿಬೇಕು? ಡೈವರ್ಜ್ ಅಂತ ಕರಿಬೇಕು. ಅದೇ ಏನಾದ್ರೂ ಪರಸ್ಪರ ಕೂಡ್ಕೊಂಡು ಅಂತಂದ್ರೆ ಏನಂತ ಕರಿಬೇಕು? ಅದನ್ನ ಕನ್ವರ್ಜ್ ಅಂತ ಕರಿಬೇಕು. ಆದ್ರೆ ಇಲ್ಲಿ ಮಧ್ಯ ಅಟ್ಲಾಂಟಿಕ್ ಸಾಗರ ಅಂತ ಕೊಟ್ಟಿದಾರಲ್ಲ, ಈ ಮಧ್ಯ ಅಟ್ಲಾಂಟಿಕ್ ಸಾಗರ ಡೈವರ್ಜ್ ಆಗ್ತಾ ಇದೆ, ಪರಸ್ಪರ ದೂರ ಸರಿತಾ ಇದೆ ಹೊರತು ಕನ್ವರ್ಜ್ ಆಗ್ತಾ ಇಲ್ಲ. ಹಾಗಾಗಿ ಡೈವರ್ಜ್ ಆಗೋದ್ರಿಂದ ಈ ನಾರ್ತ್ ಇಂದ ಸೌತ್ ವರೆಗೂ ಏನಾಗ್ತಾ ಹೋಗುತ್ತೆ ಅಂತಂದ್ರೆ
ಜ್ವಾಲಾಮುಖಿಗಳು ಸಂಭವಿಸ್ತಾ ಹೋಗುತ್ತೆ ಸಾಗರದ ಮಧ್ಯಭಾಗದಲ್ಲಿ. ಅದರಿಂದ ಈ ಸಾಗರದ ಮಧ್ಯಭಾಗದಲ್ಲಿ ಏನ್ ನಿರ್ಮಾಣ ಆಗುತ್ತೆ ಅಂತಂದ್ರೆ ಈ ಜ್ವಾಲಾಮುಖಿ ಪರ್ವತಗಳು ನಿರ್ಮಾಣ ಆಗ್ತಾ ಹೋಗ್ತವೆ. ಅದನ್ನ ನಾವು ಇಲ್ಲಿ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತಕ್ಕಂಥ ಹೆಸರಿಂದ ಕರಿತೀವಿ ಅದನ್ನ, ಮಧ್ಯ ಅಟ್ಲಾಂಟಿಕ್ ಸಾಗರಿಕ ಶ್ರೇಣಿ. ಹಾಗಾಗಿ ಇದು ಡೈವರ್ಸ್ ಅಂದ್ರೆ ಪರಸ್ಪರ ದೂರ ಸರಿಯುತ್ತೆ ಹೊರತು ಒಮ್ಮುಖ ಅಂತಂದ್ರೆ ಕೂಡಲ್ಲ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗತ್ತೆ, ಇದು ಆನ್ಸರ್ ಅಲ್ಲ. ಒಂದನೇ ಸ್ಟೇಟ್ಮೆಂಟ್ ಸರಿ. ಯಾಕೆ ಸರಿ ಅಂತಂದ್ರೆ ಅಲ್ಲಿ ಬಸಾಲ್ಟ್ ನ ಚಿಪ್ಪು ಅಂತಂದ್ರೆ ಬಸಾಲ್ಟಿಕ್ ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್ ಅಂತಂದ್ರೆ ಕವಚ. ಅದೇನಾಗತ್ತೆ ಅಂತಂದ್ರೆ ಪರಸ್ಪರ ದೂರ ಸರಿಯೋದ್ರಿಂದ ಲಾವಾರ್ಸ ಸ್ಪ್ರೆಡ್ ಆಗತ್ತಲ್ಲ, ಅದೆಲ್ಲ ಏನಾಗತ್ತಂದ್ರೆ ಈ ಗಡಿ ಭಾಗಕ್ಕೆ ಮತ್ತು ಈ ಗಡಿ ಭಾಗಕ್ಕೆ ಏನಾಗತ್ತೆ ಅಂತಂದ್ರೆ ಹಂಚಿಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲೆಲ್ಲ ಏನ್ ಕಂಡು ಬರುತ್ತೆ ಅಂತಾರೆ ನಮಗೆ ಮುಖ್ಯವಾಗಿ ಈ ಭಾಗ ಇದೆಯಲ್ಲ, ಇಲ್ಲೆಲ್ಲ ಬಸಾಲ್ಟ್ ಭಾಗ ಕಂಡು ಬರುತ್ತೆ ನಮಗೆ. ಬಸಾಲ್ಟ್ ಲವರಸ ಇದೆಯಲ್ಲ ಆ ಸ್ಪ್ರೆಡ್ ಆಗಿರೋದ್ರಿಂದ ಅದರಿಂದ ನಿರ್ಮಾಣ ಆಗಿರತಕ್ಕಂತ ಭಾಗ ಕಂಡು ಬರುತ್ತೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದ್ರೆ ಸರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆನ್ಸರ್ ಯಾವ್ದಂತಂದ್ರೆ ಎ ಹೇಳಿಕೆ ಸರಿಯಾಗಿದೆ, ಆದ್ರೆ ಆರ್ ಹೇಳಿಕೆ ಏನಾಗಿಲ್ಲ ಅಂತಂದ್ರೆ ಸರಿಯಾಗಿ, ಯಾವ್ದು ಎರಡನೇ ಹೇಳಿಕೆ ಏನಾಗಿಲ್ಲ ಅಂದ್ರೆ ಸರಿಯಾಗಿಲ್ಲ. ಒಂದನೇದು ಸರಿ ಇದೆ, ಎರಡನೇದು ಯಾವ್ದಿದೆ ಅಂದ್ರೆ ತಪ್ಪಿದೆ. ಇದು ಶಿಲಾಪುಂಜಗಳ ಸಂಚಲನ ಸಿದ್ಧಾಂತ ಅಂತಕ್ಕಂಥ ಟಾಪಿಕ್ ಅಲ್ಲಿ ಬರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಥಿಯರಿಯನ್ನು ನೀವು ಓದ್ಕೋಬೇಕು. ಯಾಕಂದ್ರೆ ಈ ಥಿಯರಿ ಮೇಲೆ ಇತ್ತೀಚೆಗೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತದೆ. ಇದು KS ಮೇನ್ಸಿಗೂ ಇದೆ, ಹೌದಾ, ಮತ್ತು ಪ್ರಿಲಿಮ್ಸ್ಗೂ ಕೇಳ್ತಾನೆ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಮತ್ತು ಇನ್ನೊಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ಬಿಟ್ಟು. ಇದಾ ಎಸ್, ಓಕೆ. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ 11 ಕ್ವಶನ್ಸ್ ಗಳನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅಲ್ಲಿ ಮೊನ್ನೆ KA ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರತಕ್ಕಂತ ಕ್ವಶನ್ಸ್ ಗಳನ್ನ ಸಂಪೂರ್ಣವಾಗಿ ವಿವರಣೆಯೊಂದಿಗೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇತ್ತೀಚೆಗೆ IAS ಅಲ್ಲಿ ಆಗಿರತಕ್ಕಂತ ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ವಿವರಣೆಯೊಂದಿಗೆ, ಸಂಪೂರ್ಣವಾದ ವಿವರಣೆಯೊಂದಿಗೆ ನಾನು ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತಾ ಹೋಗ್ತೇನೆ, ಹೌದಾ. ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋನ ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಯೂಸ್ ಮಾಡ್ಕೊಂಡು ಇನ್ನೂ ಕ್ವಶನ್ಸ್ ಗಳನ್ನ ಹೆಚ್ಚಾಗಿ ನೀವು ಕೂಡ ಮನೆಯಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ.